ಗುರುಭ್ಯೋ ನಮಃ. ಜಗತ್ತಿಗೆ ಅದ್ವೈತದ ಸಿದ್ಧಾಂತವನ್ನ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಈ ದೇಶದ ಕಣಕಣದಲ್ಲಿಯೂ ಕೂಡ ಭಗವಂತನ ಆವಿಷ್ಕಾರದ ಸಾಕ್ಷರತೆ ಇದೆ ಅನ್ನುವಂತಹ ವಿಚಾರದ ಆಧ್ಯಾತ್ಮಿಕ ಚಿಂತನೆಯನ್ನ ಜಗತ್ತಿಗೆ ಪ್ರಸ್ತುತಪಡಿಸಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಕೈಯಿಂದ ಸ್ಥಾಪಿಸಲ್ಪಟ್ಟಂತಹ ಕರ್ನಾಟಕದ ಏಕೈಕ ದೇವಸ್ಥಾನ ಕುದ್ರೋಳಿ ಗೋಕರ್ಣಾಧ್ಯಕ್ಷರದ ನೆರದಲ್ಲಿ ಪಡುಮಲೆ ಕೋಟಿ ಚೆನ್ನಯರ ಇತಿಹಾಸ ಚರಿತ್ರೆಯನ್ನ ಪ್ರತಿಯೊಬ್ಬನ ಹೃದಯ ಮತ್ತು ಮನಸ್ಸಿಗೆ ಮುಟ್ಟುವುದರ ಜೊತೆಯಲ್ಲಿ ಅವರ ಬದುಕಿನ ಚಿತ್ರವನ್ನ, ಅವರ ಬದುಕಿನ ಚಿತ್ರಣವನ್ನ, ಅವರ ಬದುಕಿನ ನೈಜ ಘಟನೆಯನ್ನ ನೈಜವಾಗಿ ಮತ್ತು ಜನರಿಗೆ ಸರಿಯಾದ ಅರಿವಿನಲ್ಲಿ ಮುಟ್ಟಿಸಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ ಕಡೆಗಳಲ್ಲಿ ನಾವು ಈಗಾಗಲೇ ಕಾರ್ಯಕ್ರಮಗಳನ್ನ ಮಾಡಿ ಇವತ್ತು ನಮ್ಮ ಜಿಲ್ಲೆಯ ಪ್ರಮುಖರನ್ನ ಕರೆದು ಮುಂದೆ ಪಡುಮಲೆ, ನಮ್ಮ ಪಡುಮಲೆ ಹೇಗೆ ಆಗಬೇಕು, ಆ ನಮ್ಮ ಪಡುಮಲೆ ಏನು ಮತ್ತು ಹೇಗೆ ಮತ್ತು ಯಾಕೆ ಅನ್ನುವಂಥದ್ದನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ನಮ್ಮ ಈ ಕ್ಷೇತ್ರದ ಪುಣ್ಯ ಭೂಮಿಯ ಗೋಕರ್ಣಾಥೇಶ್ವರನ ಆಡಳಿತ ಸಮಿತಿ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂತಹ ಎಚ್.ಎಸ್. ಸಾಯಿರಾಮ್ರವರೇ, ವಿಧಾನ ಪರಿಷತ್ನ ಸದಸ್ಯರು, ನಮ್ಮೆಲ್ಲರ ಆತ್ಮೀಯರು, ನಮ್ಮ ಈ ಪಡುಮಲೆ ಕೋಟಿ ಚೆನ್ನಯ ಜನ್ಮಸ್ಥಾನಕ್ಕೆ ಶಕ್ತಿ ಕೊಡ್ತಕ್ಕಂಥವರಲ್ಲಿ ಒಬ್ಬರಾಗಿರತಕ್ಕಂಥ ಹರೀಶ್ ಕುಮಾರ್ ಅವರೇ, ಈ ಪಡುಮಲೆ, ನಮ್ಮ ಪಡುಮಲೆ ಅನ್ನುವಂಥದ್ದು ಜನರ ಹೃದಯದಲ್ಲಿ ಮುಟ್ಟುವುದಕ್ಕೆ ಮತ್ತು ಜನರ ಬಳಿಗೆ ಅದು ಹೋಗುವುದಕ್ಕೆ ಮತ್ತು ಪಡುಮಲೆ ಕೋಟಿ ಚೆನ್ನಯ ಅನ್ನುವಂಥ ಕಳೆದ 550 ವರ್ಷಗಳಿಂದ ಪಡುಮಲೆ ಆ ಕುರುಹುಗಳು ಅಲ್ಲಿಯೇ ಬಿದ್ದು ಅದಕ್ಕೆ ಯಾವ ಜೀವಕಲೆಯೂ ಬಾರದ ರೀತಿಯಲ್ಲಿ ನೋಡಿಕೊಂಡಂತಹ ಕಾಲಘಟ್ಟದಲ್ಲಿ ಯಾವುದೋ ಒಂದು ಮುಸ್ಲಿಂ ವ್ಯಕ್ತಿಗೆ ಡಿಕ್ಲರೇಷನ್ ಅಲ್ಲಿ ಹೋದಂತಹ ಭೂಮಿಯನ್ನ ಅಲ್ಲಿ ಮದ್ರಸ ಕಟ್ಟುವಂತಹ ಹುನ್ನಾರ ನಡೆದಾಗ ಕೋಟಿ ಚೆನ್ನಯರ ಜನ್ಮಸ್ಥಾನದಲ್ಲಿ ಮದ್ರಸ ಕಟ್ಟುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿದಂತ ಒಬ್ಬ ಧೈರ್ಯವಂತ ಇದ್ರೆ ಅದು ನಮ್ಮ ವಿನೋದ್ ಆಳ್ವರು. ನಾನು ಪಡುಮಲೆಗೆ ಹೋಗಿದ್ದು ಸುಮಾರು 5 ವರ್ಷಗಳ ಹಿಂದೆ. ರುಕ್ಮೇ ಪೂಜಾರಿ ಅವರು, ಶರಣರವರು ನನ್ನ ಮನೆಗೆ ಬಂದಿದ್ದರು. ಅದಕ್ಕಿಂತ ಮೊದಲು 5-6 ತಿಂಗಳು ಅದಕ್ಕೆ ಬೇಕಾದಂತ ಅಷ್ಟಮಂಗಳ ಪ್ರಶ್ನೆಯನ್ನು ನೋಡಿದ್ದಾರೆ. ಅದಕ್ಕೊಂದು ಕಾರಣ ಇತ್ತು. ಯಾವಾಗ ಮುಸ್ಲಿಂ ಕೈಯಿಂದ ಸಂವಾದ ಮಾಡಿ ಆ ಕೋಟಿ ಚೆನ್ನಯರ ಜನ್ಮ ಇತಿಹಾಸ ಚರಿತ್ರೆಯ ಆ ನೆಲ, ಆ ಮಣ್ಣು, ಜನ್ಮಸ್ಥಾನ ಇನ್ನೊಬ್ಬರ ಪಾಲಾಗಬಾರದು, ಅದು ತುಳುನಾಡಿನ ಜನರ ಪಾಲಾಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಹಣ ಕೊಟ್ಟು ಪರ್ಚೇಸ್ ಮಾಡಿ ಮತ್ತೆ ಅದನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಒಂದು ಅದಕ್ಕೊಂದು ಪ್ರೇರಣೆ, ಸ್ಫೂರ್ತಿ ಅವರಿಗೆ ಸಿಕ್ಕಿದ ಕಾರಣ ಅವರು ಮತ್ತೆ ಹೋಗಿ ಕೇಳಿದರು ಜ್ಯೋತಿಷರಲ್ಲಿ ಏನು ಮಾಡಬೇಕು ಅನ್ನೋದು ಹೇಳಿದಾಗ, ನೀನು ಇದಕ್ಕೆ ಅಭಿವೃದ್ಧಿ ಮಾಡಿದರೆ ಮಾತ್ರ ನಿನಗೆ ಅದರಲ್ಲಿ ಅಭಿವೃದ್ಧಿ ಆಗುತ್ತೆ, ಆದರೆ ಬಿಲ್ಲವರ ಜೊತೆ ಹಿಡ್ಕೊಂಡು ಹೋಗು ಅಂತ ಅವರಿಗೆ ಸಂದೇಶ ಬಂದ ಪ್ರಕಾರ ಅವರು ನನ್ನ ಪರಿಚಯ ಇದ್ರೂ ಕೂಡ ಅವರು ಚರಣರನ್ನ ಭೇಟಿಯಾದರು, ನಂತರ ರುಕ್ಮೇ ಪೂಜಾರನ್ನು ಭೇಟಿಯಾದರು, ನಂತರ ಅವರೆಲ್ಲ ಸೇರಿ ನನ್ನ ಮನೆಗೆ ಬಂದು ನೀವು ಇದಕ್ಕೆ ಬರಬೇಕು ಅಂತ ಹೇಳಿದಾಗ ನಾನು ರಾಜಕೀಯದಲ್ಲಿದ್ದೀನಿ, ನನ್ನಿಂದ ಅದು ಆಗುದಿಲ್ಲ ಅಂತ ಕೈ ಮುಗಿದಾಗ ಈ ವಿನೋದ್ ಅವರು ಎಲ್ಲ ಊರಿನವರು ಸೇರಿ ಇಲ್ಲ ಅದಕ್ಕೊಬ್ಬರು ಅಧ್ಯಕ್ಷರಾಗಬೇಕು, ನಾನು ಹೇಳಿದ್ರೆ ರುಕ್ಮೇ ಪೂಜಾರಿ ನಾಡಿಗಿಂತ ಇಲ್ಲ ಇವರೆಲ್ಲ ಸತ್ಯ ಹರಿಕೃಷ್ಣ ಬಂಟ್ವಾಳರೇ ಆಗಬೇಕು ಅಂತ ಹೇಳಿಕೊಂಡು ಈ ವಿನೋದ್ ಅವರು ಮತ್ತೆ ಎಲ್ಲ ಊರಿನವರು ಸೇರಿದ ಕಾರಣ ನಾನು ಅದಕ್ಕೆ ಅಧ್ಯಕ್ಷನಾಗಿದ್ದೇನೆ. ಯಾಕೆ ಅಧ್ಯಕ್ಷನಾಗಿದ್ದೇನೆ ಅಂತ ಹೇಳಿದ್ರೆ ದುಡ್ಡು ಮಾಡಬೇಕು ಅನ್ನುವಂತ ಇಂಟೆನ್ಷನ್ ಇಟ್ಟುಕೊಂಡು ನಾನು ಅಧ್ಯಕ್ಷ ಆಗಿಲ್ಲ. ಅಲ್ಲಿಯ ಡಬ್ಬಿ ನನಗೆ ಬೇಕು ಅಂತ, ಅಲ್ಲಿಯ ಡಬ್ಬಿ ಹಣ ನನಗೆ ಸೇರಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಅಧ್ಯಕ್ಷ ಆಗಿಲ್ಲ.
ಅಲ್ಲಿ ಒಂದು ಜಾತಿಯ ಕುರುಗಳು ಮಾತ್ರ ಇರಬೇಕನ್ನುವಂತ ಕಾರಣಕ್ಕಾಗಿ ನಾನು ಅಧ್ಯಕ್ಷ ಆಗಿಲ್ಲ. ಕೋಟಿ ಚೆನ್ನಯ್ಯರನ್ನುವಂತಹ ತುಳುನಾಡಿನ ಸಂಸ್ಕೃತಿ ಪರಂಪರೆಯ ಆರಾಧ್ಯ ಶಕ್ತಿ ತುಳುವರ ಆಸ್ತಿ ಆಗಬೇಕು, ಕರ್ನಾಟಕದ ಆಸ್ತಿ ಆಗಬೇಕು, ದೇಶದ ಆಧ್ಯಾತ್ಮಿಕ ಸಂಸ್ಕೃತಿಯ ಆಸ್ತಿ ಆಗಬೇಕು ಅನ್ನುವ ಒಂದು ಕಾರಣಕ್ಕೆ ಮಾತ್ರ ನಾನು ಅಧ್ಯಕ್ಷ ಆಗೋದಕ್ಕೆ ಒಪ್ಪಿಕೊಂಡಿದ್ದೇನೆ. ಇದು ನಮಗೆ ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ. ಪಡುಮಲೆ ಯಾವ ಜಾತಿಯ ಆಸ್ತಿಯೂ ಅಲ್ಲ, ಬಿಲ್ಲವರ ಆಸ್ತಿ ಅಲ್ಲ, ಬಂಟರ ಆಸ್ತಿ ಅಲ್ಲ, ಬ್ರಾಹ್ಮಣರ ಆಸ್ತಿ ಅಲ್ಲ, ಜೈನರ ಆಸ್ತಿ ಅಲ್ಲ. ತುಳುನಾಡಿನ ಪ್ರತಿಯೊಬ್ಬ ಮನುಷ್ಯನ ಮಾನವ ಕುಲದ ತುಳುನಾಡು ಯಾವ ಜಾತಿಯವರಿದ್ದಾರೆ, ಯಾವ ಸಂಸ್ಕೃತಿಯವರಿದ್ದಾರೆ, ಯಾವ ಪರಂಪರೆಯವರಿದೆ ಅವರಿಗೆ ಬಡವಲು ಸೇರ್ಸಕ್ಕೆ ಹೊರತು ಮತ್ತೆ ಯಾರಿಗೂ ಸೇರಬಾರದು ಅನ್ನುವಂತ ಚಿಂತನೆ ನಮ್ಮಲ್ಲಿದೆ. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಇವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಬಂದದ್ದು. ಇದು ನಿಮಗೆಲ್ಲ ಅರ್ಥ ಆಗಬೇಕು. ಕೋಟಿ ಚೆನ್ನಯ್ಯ ಅನ್ನುವಂತಹ ಶಕ್ತಿ ಅದೊಂದು ಅದ್ಭುತ ಶಕ್ತಿ. ನಾವು ನಿಮ್ಮ ಮನೆಯಲ್ಲಿ ತೋರಿಸಿದ್ದೀವಿ. ಸತ್ಯಡು ವತ್ತಂಡ ತಿಗಲಡಿ ಸಾಧಿ ಕೊರ್ಪೆ ಅನ್ಯಾಯ ವತ್ತಂಡ ಸುರಿಯೋರು ಸಾಧಿ ತೋಜಾವೆ ಅಂತ ಶಬ್ದವನ್ನ ಹೇಳಿದ್ರು. ಇದನ್ನು ನಾವು ಪ್ರಿಂಟ್ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಸತ್ಯಡು ವರ್ತನ ಆಗಿ ತಿಗಲಡಿ ಸಾಧಿ ಕೊರ್ಪೆ. ನಮ್ಗೆ ವಿಶ್ವಾಸ ಇದೆ ಕೋಟಿ ಚೆನ್ನಯ್ಯರ ಪಡುವಲೆ ಎಷ್ಟು ಜನಕ್ಕೆ ಗೊತ್ತಿಲ್ಲ. ರುಕ್ಮಯ್ಯ ಪೂಜಾರಿ ಅವರು ನಮ್ಮ ಗೌರವಾಧ್ಯಕ್ಷರು ಬಂದಿದ್ದಾರೆ. ಒಂದು ನಿಮಿಷ ವೇದಿಕೆಗೆ ಬರಬೇಕು. ಬನ್ನಿ. ರುಕ್ಮಯ್ಯ ಪೂಜಾರಿ ಅವರು ಬಂದಿದ್ದಾರೆ. ಅವರಿಗೆ ನಾವು ಹಾರ್ದಿಕವಾಗಿ ಸ್ವಾಗತ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಕಾಸರಗೋಡು ಜಿಲ್ಲೆ, ಮಡಿಕೇರಿ, ಮುಂಬೈಯಲ್ಲಿ ಸುಮಾರು 280 ಕೋಟಿ ಚೆನ್ನಯ್ಯರ ಗರಡಿಗಳಿದೆ. ಕೋಟಿ ಚೆನ್ನಯ್ಯರು ಜೀವಂತವಾಗಿರುವಾಗಲೇ 66 ಗರಡಿಗಳನ್ನ ಕಟ್ಟಿದ್ರು, 33 ತಾವುಗಳನ್ನ ಕಟ್ಟಿದ್ರು ಜೀವಂತದಲ್ಲಿ ಇರುವಾಗ. ಇದು ಎಷ್ಟೋ ಜನ ಗೊತ್ತಿಲ್ಲ, ಬಿಲ್ಲವರಿಗೆ ಅಥವಾ ಬಾಕಿಯವರಿಗೆ ಗೊತ್ತಿಲ್ಲ. ಕೋಟಿ ಚೆನ್ನಯ್ಯರು ಜೀವಂತ ಇರುವಾಗಲೇ ಕಟಪಾಡಿಯ ನಾಣೆಯರ ಗರಡಿ, ಫಿಲಿಪ ನಾಣೆಯರು ಮತ್ತು ಬಲಿಪ ನಾಣೆಯರ ಗರಡಿಯಲ್ಲಿ ಶಸ್ತ್ರಾಭ್ಯಾಸವನ್ನ ಕಲಿತ ಕಾಲಘಟ್ಟದಲ್ಲಿ ಅಲ್ಲಿಂದ ಅವರು ಮತ್ತೆ ಪಡುಮಲೆಗೆ ಸುಮಾರು 24 ವರ್ಷದ ಯುವಕರವರು. ಅವರು ಪಡುಮಲೆಗೆ ಅಲ್ಲಿಂದ ಪಡುಮಲೆಯಿಂದ ಕಟಪಾಡಿಯ ಬಲಿಪ ನಾಣೆಯರು ಮತ್ತು ಫಿಲಿಪ ನಾಣೆಯರ ಗರಡಿಗೆ ಶಸ್ತ್ರಾಭ್ಯಾಸದ ಕಲಿತಕ್ಕೆ ಹೋದಂತ ಈ ಇಬ್ಬರು ಶಕ್ತಿವಂತರು ಮತ್ತೆ ಪಡುಮಲೆಗೆ ವಾಪಸ್ ಬರುವ ಮೊದಲು ಉಡುಪಿ ಜಿಲ್ಲೆ, ಕುಂದಾಪುರ ಜಿಲ್ಲೆ, ಕಾರ್ಕಳ ತಾಲೂಕು ಜಿಲ್ಲೆ ಅಲ್ಲ ತಾಲೂಕುಗಳು ಮತ್ತು ಮಂಗಳೂರು, ಹಾಗೆ ಪುತ್ತೂರು ಮತ್ತು ಸುಳ್ಯ, ಇಂಥ ಎಲ್ಲ ಗರಡಿಗಳಲ್ಲಿ ಅದಕ್ಕೆ ಮೂಲ ಶಕ್ತಿ ಅವರೇ. ಗರಡಿ ಯಾಕೆ ಕಟ್ಟಿದ್ರು? ಇವತ್ತು ಗರೋಡಿ ಆಗಿದೆ, ಗರಡಿ ಆಗಿದೆ. ಯಾಕೆ ಕಟ್ಟಿದ್ರು ಗರಡಿ? ನೋಡಿ ಎಂತ ಅದ್ಭುತ ಚಿಂತನೆಗಳಿತ್ತು. 550 ವರ್ಷಗಳ ಹಿಂದೆ ಮೊಘಲ್ ಸಾಮ್ರಾಜ್ಯ ದೇಶವನ್ನ ಮೊಘಲರು ಆಳುತ್ತಿದ್ದಂತ ಕಾಲಘಟ್ಟ. ಆಗ ಬ್ರಿಟಿಷರು ಇರಲಿಲ್ಲ, ಫ್ರೆಂಚರು ಬರಲಿಲ್ಲ, ಗ್ರೀಕರು ಬರಲಿಲ್ಲ. ಮೊಘಲ್ ಸಾಮ್ರಾಜ್ಯ ಈ ದೇಶದಲ್ಲಿತ್ತು. ಆ ಕಾಲಘಟ್ಟದಲ್ಲಿ ಇಲ್ಲಿ ತುಳುನಾಡಿನ ಪ್ರತಿಯೊಂದು ಗ್ರಾಮದ ಯುವಕರು ಆರೋಗ್ಯವಂತರಾದಾಗ ಮಾತ್ರ ಗ್ರಾಮಾಭಿವೃದ್ಧಿ ಆಗುತ್ತೆ ಅನ್ನುವಂಥ ಚಿಂತನೆ ಅವರಲ್ಲಿತ್ತು. ಯುವಕರು ದೇಶಕ್ಕೋಸ್ಕರ ಬದುಕಬೇಕು, ದೇಶಕ್ಕೋಸ್ಕರ ದುಡಿಯಬೇಕು, ದೇಶಕ್ಕೋಸ್ಕರ ತಮ್ಮ ಬದುಕನ್ನ ಮೀಸಲಿಡಬೇಕು. ಅದಕ್ಕೋಸ್ಕರ ಯುವ ಶಕ್ತಿ ಗ್ರಾಮಗಳಲ್ಲಿ ಎದ್ದು ನಿಲ್ಲಬೇಕು. ಅದಕ್ಕೋಸ್ಕರ ಆ ಚಿಂತನೆಯಿಂದ ಗರಡಿಯನ್ನ ಕಟ್ಟಿದವರು. ಆ ಗರಡಿ ಅನ್ನುವಂತ ವ್ಯಾಯಾಮ ಶಾಲೆ ಅನ್ನುವಂತ ಕಾನ್ಸೆಪ್ಟ್ ಏನಿದೆ ಅದನ್ನು ದೇಶಕ್ಕೆ ಪರಿಚಯ ಮಾಡಿದವರು ಕೋಟಿ ಚೆನ್ನಯ್ಯರು. ಇದು ನಮ್ಗೆ ಗೊತ್ತಿರಬೇಕು. ಕೋಟಿ ಚೆನ್ನಯ್ಯರ ಜನ್ಮ ಹೇಗಾಯಿತು? ಇವತ್ತು ಜನರಲ್ಲಿ ಅನುಮಾನ ಇದೆ. ಕೋಟಿ ಚೆನ್ನಯ್ಯರು ಹುಟ್ಟಿದ್ದು ಎಲ್ಲಿ, ಅವರ ಮೂಲ ಸ್ಥಾನ ಎಲ್ಲಿ ಅನ್ನುವಂತಹ ಒಂದು ಗೊಂದಲ, ಅನುಮಾನಗಳು ಇವತ್ತಿಗೂ ನಮ್ಮ ಇದೆ. ಇದು ಬಹಳ ಬೇಸರ. ಯಾಕಂತ ಹೇಳಿದ್ರೆ ಇಷ್ಟು ಪುಸ್ತಕಗಳಿದೆ. ಅದನ್ನು ಚಿರಗಳು
ನಾನು ಓದುವುದಿಲ್ಲ. ಈ ಪುಸ್ತಕಗಳು ನಾನು ಬರೆದದಲ್ಲ, ವಿನೋದಾರ್ಗಳು ಬರೆದದಲ್ಲ, ರುಕ್ಮಿಣಿ ಪೂಜಾರಿ ಬರೆದದಲ್ಲ, ಹರೀಶ್ ಪೂಜಾರಿ ಬರೆದದಲ್ಲ, ಸುದರ್ಶನ್ ಬರೆದದಲ್ಲ. 1833ರಲ್ಲಿ ಜರ್ಮನಿಯ ಮ್ಯಾಂಗ್ಲೂರ್, ಫ್ರೆಡ್ರಿಕ್ ಮ್ಯಾಂಗ್ಲೂರ್ ಅನ್ನುವಂತ ಹಿಡಿದು ಇಂಗ್ಲಿಷ್ ವಿದ್ವಾಂಸರಾದ ಎ.ಸಿ. ಬರ್ನಲ್, ಅಗಸ್ಟ್ ಮೆನಾರ್, ನಂತರ 1932ರಲ್ಲಿ ಕನ್ನಡಕ್ಕೆ ಅನುವಾದಿಸಿದ ಪಂಜೆ ಮಂಗೇಶ್ ರಾಯರನ್ನು ಬರೆದಂತಹ ಪುಸ್ತಕಗಳಿದೆಲ್ಲ. ಇದನ್ನು ಓದಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಪ್ರಾರ್ಥನಾ, ಕೋಟಿ ಜನರ ಪ್ರಾರ್ಥನಾ ತುಳುವಿನಲ್ಲಿ ಇರುವುದು. ಬ್ರಿಟಿಷರ ವಿದ್ವಾಂಸರು, ಜರ್ಮನಿಯ ವಿದ್ವಾಂಸರು ತುಳು ಕಲಿತು ಇಲ್ಲಿಯ ಪ್ರಾರ್ಥನವನ್ನ ಅರಿತು ಕೋಟಿ ಜನರ ಚರಿತ್ರೆಯನ್ನ ತುಳುನಾಡಿಗೆಲ್ಲ ಭಾರತಕ್ಕೆ ಪರಿಚಯ ಮಾಡಬೇಕು ಅಂತ ಅಕ್ಷರ ಕೇಳಿದಂತಹ ವಿದ್ವಾಂಸರುಗಳು ಪಂಜೆ ಮಂಗೇಶ್ ರಾಯರು ಬರೆದದ್ದನ್ನ ಓದಿ ಜೀರ್ಣಿಸಿ ಸಮಾಜಕ್ಕೆ ತಿಳಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಇದೆಲ್ಲವನ್ನು ನಾನು ಓದಿ ಕಳೆದ 7 ವರ್ಷದಿಂದ ಇದಕ್ಕೋಸ್ಕರ ನಾನು ಹೋರಾಟ ಮಾಡ್ತಿದ್ದೇನೆ. ಪುಟದಲ್ಲಿ ಇದೆ ನಿಮಗೆ. ಕೋಟಿ ಚೆನ್ನೈರು ಹುಟ್ಟಿದ್ದು ಯಾರ ತಾಯಿಯ ಹೊಟ್ಟೆಯಲ್ಲಿ? ಸ್ವರ್ಣಕೇದಗೆ ಅನ್ನುವಂತಹ ಬಂಗಾರದ ವರ್ಣದ ತಾಯಿ. ಇದೇ ಪಡುಮಲೆಯ ಕೂವೆ ತೋಟದ ಪೆಜತ್ತಿನಾರ್ ಓಪತಿ ದಂಪತಿಗಳ ಪ್ರಾರ್ಥನೆಗೆ ಅವರಿಗೆ ಸಿಕ್ಕಿದ್ದು ಒಂದು ಮೊಟ್ಟೆ. ಅದು ಇವತ್ತಿಗೆ ನೀವು ಪಡುಮಲೆಗೆ ಬಂದರೆ ಸರೋವರದಂತಿರುವಂತಹ 4 ಎಕರೆ ಸ್ಥಳ ನೋಡಿ. ಇದು ಒಂದು ಸರೋವರದ ಜಾಗ. ಈಗಲೂ ನೀವು ಬಂದು ನೋಡಬಹುದು, ಪಡುಮಲೆಯಲ್ಲಿ ನೋಡಬಹುದು, ಮತ್ತೆ ಎಲ್ಲಿಗೂ ಸಿಗಲ್ಲ. ಅಲ್ಲಿ ಸಿಕ್ಕಿರೋದವ್ರಿಗೆ ಒಂದು ಮೊಟ್ಟೆ. ಅದು ಮದಕ ಅಂತ ಹೇಳ್ತೀವಿ ನಾವು, ಸರೋವರ ಅಂತ ಹೇಳ್ತೀವಿ, ತುಳುವಿನಲ್ಲಿ ಮದಕ ಅಂತ ಹೇಳ್ತೀವಿ. ಇವತ್ತಿಗೂ ದೊಡ್ಡ ಅದು ನೀರು ಮಳೆಗಾಲದಲ್ಲಿ ಬಂದರೆ ದೊಡ್ಡ ಸರೋವರದಾಗಿ ಕಾಣ್ತದೆ, ಸಮುದ್ರದಾಗಿ ಕಾಣ್ತದೆ. ಅವರ ಮನೆ ಅದರ ಹತ್ತಿರವಿರುವುದು ಕೂವೆ ತೋಟ. ಸುಮಾರು ಒಂದು 2-3 ಫರ್ಲಂಗ್ ಇರ್ಬೋದು ಅಲ್ಲಿಗೆ ಮನೆಗೆ. ಸ್ನಾನಕ್ಕೆ ಹೋದವರಿಗೆ ದಿನಪ್ರತಿ ಮಕ್ಕಳಿಲ್ಲ ನನಗೆ ದೇವರೇ ಅಂತ ಪ್ರಾರ್ಥನೆ ಮಾಡುವಾಗ ಸೂರ್ಯ ದೇವರನ್ನು ಪ್ರಾರ್ಥನೆ ಮಾಡ್ತಿದ್ರು. ಮೊಟ್ಟೆ ಸಿಕ್ಕಿದಂತಹ ಕಾಲಘಟ್ಟದಲ್ಲಿ ಆ ಮೊಟ್ಟೆಯನ್ನ ಸಿಕ್ಕಿದ್ದು ಅದನ್ನು ಹಿಡ್ಕೊಂಡು ಅವರು ಮನೆಗೆ ಬರ್ತಾರೆ. ತನ್ನ ಮನೆಯ ಕಲೆಂಬಿಯಲ್ಲಿ ಅದು ಇಡ್ತಾರೆ. 12 ದಿವಸಗಳ ನಂತರ ಆ ಕಲೆಂಬಿಯಲ್ಲಿ ಹೆಣ್ಣು ಮಗುವಿನ ಸ್ವರ ಕೇಳುತ್ತದೆ. ನೋಡುವಾಗ ಸ್ವರ್ಣದಂತಿರತಕ್ಕಂತಹ ಹೆಣ್ಣು ಮಗು ಆ ಕಲೆಂಬಿಯಲ್ಲಿ ಕೂಗುದು ಕಲಿಯುತ್ತೆ. ಸಂತೋಷ ಆಗುತ್ತೆ ಮಕ್ಕಳಿಗೆ, ದಂಪತಿಗಳಿಗೆ. ಇದು ನಮ್ಮ ಯುವಕರಿಗೆ ಗೊತ್ತಿರಬೇಕು. ನಾವು ಕೋಟಿ ಚೆನ್ನೈರಂದ್ರೆ ಅವರ ಕಥೆ, ನಮ್ಮ ನೀತಿ ಏನು ಘಟನೆ, ಯಾಕೆ ಜನ್ಮ ಆಯಿತು ಅದು ಗೊತ್ತಿಲ್ಲದೆ ಹೋದರೆ, ಇತಿಹಾಸ ಮತ್ತು ಚರಿತ್ರೆಯನ್ನು ಓದದೆ ಹೋದರೆ ನಾವು ಇತಿಹಾಸ ಚರಿತ್ರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವುದು ಅಂಬೇಡ್ಕರ್ ವಾದ, ಮಹಾತ್ಮ ಗಾಂಧೀಜಿಯ ವಾದ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಾದ, ಹಾಗೆ ನಮ್ಮ ವಿವೇಕಾನಂದರ ವಾದ. ಇತಿಹಾಸ ಚರಿತ್ರೆಯನ್ನು ಓದದವನಿಂದ ಯಾವತ್ತೂ ಕೂಡ, ಯಾವ ಕಾಲದಲ್ಲೂ ಕೂಡ, ಯಾವ ಸಂದರ್ಭದಲ್ಲಿ ಕೂಡ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ, ಚರಿತ್ರೆ ನಿರ್ಮಾಣ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ವಿದ್ವಾಂಸರ, ಅಂತ ಚರಿತ್ರಕಾರರ, ಇತಿಹಾಸಕಾರರ ಚಿಂತನೆಗಳನ್ನ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಆ ಮಗು ದೊಡ್ಡದಾಗ್ತದೆ ಅವರ ಮನೆಯಲ್ಲಿ. ಹಿಂದೆ ಅವರು ಕರಾಡ ಬ್ರಾಹ್ಮಣರು, ಸಾಯಿರಾಮ್ರವರೇ, ಅವರು ಕರಾಡ ಬ್ರಾಹ್ಮಣರು. ಪೆಜತ್ತಿನಾರ್ ಓಪತಿ ದಂಪತಿಗಳು ಕರಾಡ ಬ್ರಾಹ್ಮಣರು. ಆ ಮನೆಯಲ್ಲಿ ಆ ಮಗುವಿನ ಜನ್ಮ ಆಗೋದು. ಅವರಲ್ಲೊಂದು ಸಂಪ್ರದಾಯ ಇತ್ತು, ಹೆಣ್ಣು ಮಗು ಋತುಮತಿ ಆಗುವ ಮೊದಲೇ ಮದುವೆ ಒಳಗೊಡಬೇಕು. ಒಂದು ವೇಳೆ ಮದುವೆ ಮಾಡ್ಲಿಕ್ಕೆ ಆಗದೆ ಹೋದರೆ, ಋತುಮತಿ ಆದ ನಂತರ ಮದುವೆ ಮಾಡಿದ್ರೆ ಅವರನ್ನು ಕಾಡಿಗೆ ಬಿಡಬೇಕು ಅನ್ನುವಂತಹ ಆ ಕಾಲದ ಕಟ್ಟುಕಟ್ಟಳೆ, ಆ ಸಂಪ್ರದಾಯ. ಅದಕ್ಕೋಸ್ಕರ 11 ವರ್ಷ ಆಗುವಾಗ ಸ್ವರ್ಣಕೇದಗೆ ಋತುಮತಿ ಆಗುತ್ತಾಳೆ, ಕಾಡಿಗೆ ಬಿಡಬೇಕಾದಂತ ಪರಿಸ್ಥಿತಿ ಬರುತ್ತದೆ. ಪೆಜತ್ತಿನಾರ್ ತನ್ನ ಅಣ್ಣನಲ್ಲಿ ಈ ಮಾತು ಹೇಳಿದಾಗ, ನನ್ನ ಈ ಸಾಕಿದ ಮಗುವನ್ನು, ನನಗೆ ಮಕ್ಕಳಿಲ್ಲ ಆದ್ರೂ ಸಾಕಿದ ಮಗುವನ್ನು ಹೇಗೆ ನಾನು ಕಾಡಿಗೆ ಕೊಂದು ಹೋಗಿ ಬಿಡಬೇಕು ಅನ್ನುವಾಗ ಅಣ್ಣ ಹೇಳ್ತಾನೆ, ಒಂದೋ ನಾವು ಅವಳನ್ನು ಬಿಡಬೇಕು, ಇಲ್ಲದ ಕರಾಡ ಬ್ರಾಹ್ಮಣನ ನಾವು ಬ್ರಾಹ್ಮಣ ತುಗೆನೆ ಬಿಟ್ಟು ಹೊರಗೆ ಹೋಗಬೇಕಾದ ಪರಿಸ್ಥಿತಿ ಬಂದಾಗ ಸಂಪ್ರದಾಯವನ್ನು ಮೀರಿ ಹೋಗುವಂತ ಧೈರ್ಯ ಆ ಕಾಲದಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಅವಳನ್ನು ಕಾಡಿಗೆ ಬಿಡ್ತಾರೆ. ಆ ಕಾಲಘಟ್ಟದಲ್ಲಿ, ಇದು 550 ವರ್ಷಗಳ ಹಿಂದಿನ ಇತಿಹಾಸ. ಆ ಕಾಲಘಟ್ಟದಲ್ಲಿ ಮೂರ್ತೆದಾರಿಗೆ ಹೋದಂತಹ ಸಾಯನ ವೈದ್ಯರು ತಾಳೆ ಮರದಕ್ಕೆ ಹತ್ತಿ ಶೇಂದಿ ಇಳಿಸುವಂತ ಕಾಲಘಟ್ಟದಲ್ಲಿ ಹೆಣ್ಣು ಮಗುವಿನ ದುಃಖ ಕೂಗನ್ನ ಕಂಡಂತವರು ಕೆಳಗೆ ನೋಡುವಾಗ ಒಂದು ಹೆಣ್ಣು ಮಗಳು ಕೂಗ್ತಾ ಇದ್ದಾಳೆ. ಅಲ್ಲಿಂದ ಇಳಿದು ಆ ಮಗುವಿಗೆ ಬಟ್ಟೆಯನ್ನ ಕೊಟ್ಟು ಆ ಮಗುವನ್ನ ಪಡುಮಲೆಯ ಪೆರ್ಮಾಳ್ ಬಲ್ಲಾಳು ಅಂದ್ರೆ ರಾಜ,
ಅಲ್ಲಿಗೆ ತಂದು ಕೊಡ್ತಾರೆ. ಹೇಗೆ ನೀವೇನಾದ್ರೂ ವಸ್ತು ತೆಗೆದ್ರೆ ಪೊಲೀಸ್ ಸ್ಟೇಷನ್ಗೆ ಕೊಂಡು ಕೊಡ್ತೀರೋ ಹಾಗೆ ಆ ಮಗುವನ್ನ ತಂದು ರಾಜನ ಕೈಗೆ ತರ್ತಾರೆ. ರಾಜ ಹೇಳ್ತಾರೆ, ಇದು ಬ್ರಾಹ್ಮಣನ ಹುಡುಗಿ, ಬಹುಶಃ ಇಂತಹ ಒಂದು ಋತುಮತಿ ಆಗದೆ ಒಂದು ಮದುವೆ ಆಗಲಿಲ್ಲ ಕಾರಣಕ್ಕಾಗಿ ಬಿಟ್ಟಿರ್ಬೇಕು, ಅದಕ್ಕೆ ಸಾಯನ ವೈದ್ಯನಂತ ಹೇಳ್ತಾರೆ. ಸಾಯನ ವೈದ್ಯ ಅರಮನೆಯಲ್ಲಿ ಈ ಮನೆಯಲ್ಲಿ ಕುಳ್ಳಿರಿಸಕ್ಕೆ ಆಗುವುದಿಲ್ಲ, ಆ ಮಗುವನ್ನು ಸಾಕಲಿಕ್ಕೆ ಆಗುವುದಿಲ್ಲ. ನೀನೊಂದು ಕೆಲಸ ಮಾಡಬೇಕು, ನಿನ್ನ ಒಡ ಹುಟ್ಟಿದ ತಂಗಿ ಇದ್ದಳು ದೇವಿ ವೈದ್ಯತಿ, ನಿನ್ನ ಒಡ ಹುಟ್ಟಿದ ತಂಗಿ ಇದ್ದಳು ದೇವಿ ವೈದ್ಯತಿ, ಅದು ಕಿನ್ನಿದಾರನ ತಾಯಿ. ಕಾಂತನ ವೈದ್ಯರಿಗೆ ಮದುವೆ ಮಾಡಿಕೊಟ್ಟಿದ್ದಾಗ ಅವಳು ಕಿನ್ನಿದಾರನ್ನ ಹೆತ್ತು ಅವಳು ಸತ್ತಿರ್ತಾಳೆ. ಆ ಹೆಣ್ಣು ಮಗಳಿಗೆ ಮತ್ತೆ ಪಂಜದ ಕೇವಲ ಬಳ್ಳಾರನ ಮಂತ್ರಿಯಾಗಿರ್ತಕ್ಕಂತಹ ಪಯ್ಯ ವೈದ್ಯ ಅವನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ನಿನಗೆ ಈಗ ತಂಗಿ ಇಲ್ಲ, ನಿನ್ನ ತಂಗಿ ಸತ್ತು, ನಿನಗೆ ಅದರ ಕೊರಗಿದೆ, ಅದಕ್ಕೋಸ್ಕರ ನಿನ್ನ ತಂಗಿಯ ಹೆಸರನ್ನೇ ಇವಳಿಗಿಟ್ಟು, ಸ್ವರ್ಣಕೇದೆಗೆ ಹೆಸರನ್ನು ಬದಿಗಿಟ್ಟು ದೇವಿ ವೈದ್ಯದಿ ಅನ್ನುವಂತ ಹೆಸರನ್ನು ಅವಳಿಗಿಟ್ಟು, ಅವಳು ನಿನ್ನ ತಂಗಿಯ, ನಿನ್ನ ಸತ್ತು ಹೋದ ದೇವಿ ವೈದ್ಯದಿದ್ದಾಳಲ್ಲ, ಆ ತಂಗಿಯನ್ನು ನೆನೆಸಿ ಇವಳನ್ನು ಸಾಕು. ಆದರೆ ಅವಳ ಎಲ್ಲ ಖರ್ಚು ವೆಚ್ಚಗಳನ್ನು ನಾನೇ ನೋಡ್ತೇನೆ. ಒಂದು ಮಾತ್ರ, ನೀನು ಅವಳನ್ನ ಯಾವ ಕಾಂತನ ವೈದ್ಯರಿಗೆ ನಿನ್ನ ಒಡ ಹುಟ್ಟಿದ ತಂಗಿಯನ್ನ ಮದುವೆ ಮಾಡಿಕೊಟ್ಟಿಯೋ ಅದೇ ಕಾಂತನ ವೈದ್ಯನಿಗೆ ಇವಳನ್ನು ಮದುವೆ ಮಾಡಿಕೊಡಬೇಕು ಅನ್ನುವಂತ ಕಟ್ಟಪ್ಪಣೆಯನ್ನು ಆದೇಶ ಮಾಡ್ತಾನೆ. ಅದೇ ಪ್ರಕಾರ ಸಾಯನ ವೈದ್ಯ ಹೋಗಿ ಸ್ಟೋರಿ ಪ್ರಕಾರ 6 ತಿಂಗಳು ಅವಳನ್ನ ದೇವಿ ವೈದ್ಯನ ಸಾಕಿ ಅವಳಿಗೆ ಮಾಡು, ನಂತರ ಕಾಂತನ ವೈದ್ಯನಿಗೆ ಮದುವೆ ಮಾಡಿಕೊಡ್ತಾರೆ. ಕಾಂತನ ವೈದ್ಯ ಅದು ಮನೆ ಏರು ಕೊಟ್ಟಿ ಅಂತ ಹೇಳ್ತಾರೆ. ಈಗ ನಾವು ಸಮಾಧಿ ಸಾನ್ನಿಧ್ಯ ಇದೆ, ಅದಕ್ಕಿಂತ ಅದು 100 and 200 ಮೀಟರ್ಸ್ ದೂರ ಇದೆ ಅಷ್ಟೇ. ಅಲ್ಲಿಂದ ಕಾಂತನ ವೈದ್ಯನ ಹೆಂಡತಿ ಆದಂತಹ ಸ್ವರ್ಣಕೇತೆಗೆ ತುಂಬು ಗರ್ಭಿಣಿ ಆಗ್ತಾಳೆ. 8ನೇ ತಿಂಗಳು ಸೀಮಂತಿಗೆ ಕೂಡ ಮಾಡಿದ್ದು ಪೆರ್ಮಾಳ್ ಬಲ್ಲಾರರು ಹರೀಶ್ರೇ. ಸ್ವರ್ಣಕೇತೆಗೆ ಸೀಮಂತಿಗೆ ಮಾಡೋದು ಕೂಡ ಅಲ್ಲಿ ಎಲ್ಲಿ ಪಡುವಲೆಯಲ್ಲಿ. ಮದುವೆ 8ನೇ ತಿಂಗಳಾದ ಕೂಡ ಹೆರಿಗೆಗೋಸ್ಕರ ಹೋಗ್ತಾರೆ. ಎಲ್ಲಿಗೆ? ಸಾಯನ ವೈದ್ಯನಿಗೆ. ರಾಜನಿಗೆ ಮುಳ್ಳು ಚುಚ್ಚುತ್ತದೆ, ಸಾಯುವ ಮಟ್ಟಕ್ಕೆ ರಾಜ ಹೋಗ್ತಾನೆ. ಯಾರ ವೈದ್ಯರಿಗೂ ಆಗುವುದಿಲ್ಲ, ದೇವಿ ವೈದ್ಯರಿಗೆ ಕೈಯಲ್ಲಿ ಕೊಟ್ಟ ಮದ್ದಿನಿಂದ ಗುಣ ಆಗುತ್ತೆ ಅನ್ನುವಂತ ಯಾರೋ ಹೇಳಿದ್ದನ್ನ ಹೇಳಿ ಅಲ್ಲಿ ಮತ್ತೆ ಅವರನ್ನು ಕರೆಸಿಕೊಡ್ತಾರೆ. ನಾನು ಇದನ್ನು ತುಂಬಿಕೊಂಡು ಹೋಗುದಿಲ್ಲ, ಅದು ಗೊತ್ತಿರಬೇಕು ಯುವಕರಿಗೆ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಏನೇನೋ ಬರೀತಾರೆ, ಎಂತದ್ದು ಬರ್ತಾರೆ, ಕತೆ ಓದಿಲ್ಲ, ನೋಡಿಲ್ಲ, ಏನಿಲ್ಲ, ಒಟ್ಟಾಗಿ ಬರೀತಾರೆ. ಅದಾಗಬಾರದು. ಕೋಟಿ ಚೆನ್ನೈ ಅವಮಾನ ಮಾಡಿದ್ರೆ ಕೋಟಿ ಚೆನ್ನೈಯವರು ಬೆಂಕಿ, ನೆನ್ಪಿಟ್ಕೊಳ್ಳಿ. ಕೋಟಿ ಚೆನ್ನೈ ಅನ್ನುವಂಥದ್ದು ಎಷ್ಟು ಜನ ಗೊತ್ತಿಲ್ಲ. ಕೋಟಿ ಚೆನ್ನೈಯ ಬೆಂಕಿ, ಸತ್ಯದ ಭಕ್ತನ ದಿಗರಡೆ ಸಾಧಿಕೊಡ್ಪೆ. ನೀವು ಸತ್ಯದಲ್ಲಿ ಬಂದರೆ ಎದೆಯಲ್ಲಿ ನಿಮಗೆ ದಾರಿ ಕೊಡ್ತೀವಿ, ಆದರೆ ಅನ್ಯಾಯದಲ್ಲಿ ಬಂದರೆ ನಿಮಗೆ ನಮ್ಮ ಅಸ್ತ್ರದಲ್ಲಿ ಉತ್ತರ ಕೊಡ್ತೀವಿ ಅಂತ ಹೇಳಿದಂತ ಕೋಟಿ ಚೆನ್ನೈಯರು. ಅದಕ್ಕೋಸ್ಕರ ಇದು ಕೋಟಿ ಚೆನ್ನೈಯರ ವಂಶಸ್ಥ ಆಗಿರ್ತಕ್ಕಂಥ ಬಿಲ್ಲವರು ಕಟ್ಟಿದಂತ ಇದು ಎಂಥದ್ದು ಕ್ಷೇತ್ರ ನಮ್ಮದು. ನಾರಾಯಣ ಗುರು ವಿನೋದಾಳ್ಗರೆ, ನಾರಾಯಣ ಗುರುಗಳು, ಇದು ಅಂತ ಕ್ಷೇತ್ರ, ಪುಣ್ಯ ಕ್ಷೇತ್ರ ಇದು. ಇಲ್ಲಿ ನಾವು ಸತ್ಯವನ್ನು ಹೇಳಬೇಕು, ಸುಳ್ಳು ಹೇಳಿದ್ರೆ ಇಲ್ಲಿಂದ ದಾಟಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಅಂತ ವಿಶ್ವಾಸ ಇದ್ದವರು ನಾವು. ಅವತ್ತು ಆ ವೈದ್ಯ ದೇವಿ ಬದಿಯಲ್ಲಿ ಬಂದು ಮದ್ದು ಕೊಡ್ತಾರೆ, ಗುಣ ಆಗ್ತಾರೆ. ಹೋಗುವಾಗ ರಾಜ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಗೌರವ ಕೊಡುವುದಿಲ್ಲ ದೇವಿ ಬದಿಗೆ. ಅವರಿಗೆ ಒಂದು ರೀತಿಯ ಕೋಪ ಬರುತ್ತದೆ. ಹೊರಟು ಹೋಗುವಾಗ ಮತ್ತೆ ಅದೇ ಪೆರ್ಮಾಳ್ ಬಲ್ಲಾರನಿಗೆ ಮದ್ದು ಕೊಟ್ಟ ಕಾಲು ಹೊಡಿತದೆ. ಯೋಚನೆ ಮಾಡಿ, ದೇವಿ ಬದಿ ಸಾಮಾನ್ಯ ದೇವಿ ಬದಿದಲ್ಲ. ಅವ್ರು ಹೇಳ್ತಾರೆ ನೋಡಿ, ಹೊಡೆದೋಯ್ತು. ಸಾಯುವ ಮಟ್ಟಕ್ಕೆ ಬಂದಪುರ ತನ್ನ ಹೆಂಡತಿ ಅಬ್ಬೆಯನ್ನ ಕಳಿಸ್ತಾನೆ ಪೆರ್ಮಾಳ್ ಬಲ್ಲಾಲ್. ಹೋಗಿ ಅವಳ ಕಾಲು ಹಿಡಿದು ತಾಯಿಯನ್ನಂತ. ಅವಳು ಬರ್ಲಿಕ್ಕೆ ಕೇಳೋದಿಲ್ಲ ದೇವಿ ವೈದ್ಯದಿ. ಕಡೆಗೆ ಅವಳ ಕರಿಮಣಿಯನ್ನು ತೋರಿಸ್ತಾಳೆ. ನನ್ನ ಕರಿಮಣಿಗೋಸ್ಕರ ನನ್ನ ಗಂಡು ನಾನು ವಿಧವೆ ಆಗುವುದನ್ನು ತಪ್ಪಿಸಿ ಅಂತ ಹೇಳಿದಾಗ ತಾಯಿ ಅನ್ನುವಂಥ ಹೃದಯ, ಕ್ಷಮತೆ ಎನ್ನುವಂತಹ ತಾಯಿ ದೇವಿ ಮತ್ತೆ ವಾಪಸ್ ಬಂದು ಮದ್ದು ಕೊಡ್ತಾಳೆ, ಗುಣ ಆಗ್ತಾಳೆ. ಆಗ ಹೇಳ್ತಾಳೆ, ನಿನಗೆ ಏನು ಬೇಕು, ಆದರೂ ನಿನ್ನ ಮಕ್ಕಳಿಗೆ ಕೇಳಿದ ಕಾಲದಲ್ಲಿ ನಾನು ಏನಾದರೂ ಕೊಡ್ಲಿಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಾಳೆ. ಮತ್ತೆ ಮನೆಗೆ ಹೊರಡುವಾಗ ಅಂಗಳದಲ್ಲಿ ಅವಳಿಗೆ ಹೆರಿಗೆ ಬರುತ್ತದೆ. ರಾಜ ಎಲ್ಲ ವ್ಯವಸ್ಥೆಯನ್ನು ಮಾಡಿ ತನ್ನ ಅರಮನೆಯಲ್ಲಿ, ಬೇರೆ ಎಲ್ಲೂ ಅಲ್ಲ, ಅರಮನೆಯ ಒಂದು ಭಾಗದಲ್ಲಿ ಹೆರಿಗೆಗೆ ಅವಕಾಶ ಮಾಡಿಕೊಡ್ತಾನೆ. ಅಲ್ಲಿ ಕೋಟಿ ಚೆನ್ನೈಯರು ಅನ್ನುವಂತ 2 ಅವಳಿ ಮಕ್ಕಳು ಹುಟ್ಟುತ್ತಾರೆ. ಆಗ ಹರಿಶನ ಸಾಯನ ವೈದ್ಯ 5 ಕಿಲೋಮೀಟರ್ ದೂರ ಅವರ ಮನೆಯಿಂದ ಪಿತ್ತಿಲು ಅನ್ನುವ ಹೆಸರು, ಸಾಯನ ವೈದ್ಯರು ಇರುವಂತ ಜಾಗದ ಹೆಸರು ಪಿತ್ತಿಲು. ಆ ಪಿತ್ತಿಲಿಗೆ ಅವರು ಅಲ್ಲಿಂದ ಜನ ಗಳಿಸ್ತಾರೆ.
5 ಕಿಲೋಮೀಟರ್ ದೂರ ಇದೆ ಪಡುಮಲೆಯಿಂದ. 200-300 ಮೀಟರ್ ದೂರದಲ್ಲಿ ಇರುವುದು ಕಾಂತನ ವೈದ್ಯನ ಮನೆ. ದೇವದಿದ್ರೆ ಗಂಡನ ಮನೆ, ಇಬ್ಬರನ್ನೂ ಕರೆಸ್ತಾರೆ, ಹೇಳ್ತಾರೆ. ಅದನ್ನು ಬಹಳ ಬ್ಯೂಟಿಫುಲ್ ಆಗಿ ಬಹಳ ಚಂದವಾಗಿ ಆಗಸ್ಟ್ ಮೆನಾರ್ AC ಬರ್ನಲ್ಲಿ ಬರೀತಾರೆ ಅವರ ಕಥೆಯಲ್ಲಿ. ಏನಂತ ಹೇಳಿದ್ರೆ, ಸಾಯನ ವೈದ್ಯ ಈ 2 ಮಕ್ಕಳು ಅವರ ಕಣ್ಣು ನೋಡುವಾಗ, ಅವರ ಮುಖ ನೋಡುವಾಗ, ಅವರ ಸೌಂದರ್ಯ ನೋಡುವಾಗ, ಅವರ ಚಟುವಟಿಕೆ ನೋಡುವಾಗ ಇವರು ರಾಜಕುಮಾರರಂತೆ ಇದ್ದಾರೆ, ಇವರು ರಾಜಕುಮಾರನಾಗಿ ಬೆಳಿಬೇಕು. ಅದಕ್ಕೋಸ್ಕರ ಸಾಯನ ವೈದ್ಯ ನಿನಗೆ ಈ ಮಗುವನ್ನು ಸಾಕಲಿಕ್ಕೆ ಆಗುವುದಿಲ್ಲ, ಕಾಂತನ ವೈದ್ಯ ನಿನಗೂ ಸಾಕಲಿಕ್ಕೆ ಆಗುವುದಿಲ್ಲ, ಈ ಮಗುವನ್ನು ನಾನೇ ಇಲ್ಲೇ ಅರಮನೆಯಲ್ಲೇ ಸಾಗುತ್ತಾನೆ ಅಂತ ಹೇಳಿಕೊಂಡು ಅದನ್ನು ಬ್ಯೂಟಿಫುಲ್ ವರ್ಣ ಮಾಡ್ತಾನೆ. ಅದನ್ನು ಈಗ ಓದಲಿಕ್ಕೆ ಇದು ಹೇಳ್ತಿದ್ದೆ, ನನ್ನ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದೀನಿ. ಅವನು ತನ್ನ ತೊಡೆಯಲ್ಲಿ ಕುತ್ಕೊಳಿಸಿ ಅನ್ನ ಕೊಡ್ತಾನೆ ಮಕ್ಕಳಿಗೆ. ಆ ಮಕ್ಕಳನ್ನು ತನ್ನ ಹಾಸಿಗೆಯಲ್ಲೇ ಮಲಗಿಸಿ ಆ ಮಕ್ಕಳ ಜೊತೆಯಲ್ಲಿ ಅವನು ದಿನ ದೂಡ್ತಾನೆ. ಇದು ಕಥೆಯಲ್ಲಿ ಅಷ್ಟು ಚಂದ ಇದೆ, ಅವರು ಬೆಳೆದ ರೀತಿ, ಅವರ ಎಲ್ಲ ಬೆಳವಣಿಗೆ ಹಿಂದೆ ಪೆರುಮಾಳ್ ಬೆಲ್ಲಾಳರ ಸಾಮರ್ಥ್ಯ. ಯಾಕಂತ ಹೇಳಿದ್ರೆ ಅದು ಚರಿತ್ರೆ ಏನು ಹೇಳ್ತದೆ, ಎ ಸಡನ್ ಆಕ್ಸಿಡೆಂಟ್ ಮ್ಯಾಕೆಟ್ ರಿಚ್ ಮ್ಯಾನ್ ಅಂತ ಹೇಳ್ತದೆ ಇಂಗ್ಲಿಷ್ ನಲ್ಲಿ ಗಾದೆ ಇದೆ. ಆಕಸ್ಮಿಕವಾದಂಥ ಘಟನೆ ಮನುಷ್ಯನನ್ನು ಶ್ರೀಮಂತನನ್ನಾಗಿ ಮಾಡುತ್ತೆ ಅಂತ ಒಂದು ಗಾದೆ ಇದೆ, ಇಂಗ್ಲಿಷ್ ಗಾದೆ. ಅದು ಬರ್ನಾಡ್ ಶಾ ಬರೆದಂತ ಗಾದೆ. ಇದೊಂದು ಘಟನೆ, ಅಂತ ಘಟನೆ. ಇವತ್ತು ಈ ಕೋಟಿ ಚೆನ್ನಯ್ಯರ್ ಅನ್ನುವಂತಹ ಶಕ್ತಿ ಜಗತ್ತಿಗೆ ಪರಿಚಯ ಆಗಬೇಕು ಅಂತಾದ್ರೆ ಒಂದು ಕಡೆಯಲ್ಲಿ ಅದು ಬೆಳಿಬೇಕು. ಯಾವ ಕಡೆ ಸಾಯನ ವೈದ್ಯರ ಮನೆಯಲ್ಲಿ ಬೆಳೆದಿದ್ರೆ ಇವತ್ತು ಕೋಟಿ ಚೆನ್ನಯ್ಯರು ಜಗತ್ತಿಗೆ ಪರಿಚಯ ಆಗ್ತಿರ್ಲಿಲ್ಲ. ಕಾಂತನ ವೈದ್ಯನ ಮನೆಯಲ್ಲಿ ಹುಟ್ಟಿದ್ರು ಬೆಳೆದ್ರು ಕೂಡ ಮಕ್ಕಳು ಜಗತ್ತಿಗೆ ಪರಿಚಯ ಆಗ್ತಿರಲಿಲ್ಲ. ಪೆರುಮಾಳ್ ಬೆಲ್ಲಾಳರ ನೆರಳಿನಲ್ಲಿ, ಅದಕ್ಕೂ ಕಾರಣ ಇದೆ. ಪೆರುಮಾಳ್ ಬೆಲ್ಲಾಳರಿಗೂ ಸರುಣಕೇದೆ ಕೂಡ ಒಂದು ಸಂಬಂಧ, ಬಹುದನ ಸಂಬಂಧ. ಎಷ್ಟು ಜನ ಗೊತ್ತಿಲ್ಲ. 2 ಮೊಟ್ಟೆಯಲ್ಲಿ ಒಂದು ಮೊಟ್ಟೆಯ ಸಂತಾನವೇ ಪೆರುಮಾಳ್ ಬೆಲ್ಲಾಳೆ, ಇನ್ನೊಂದು ಮೊಟ್ಟೆಯ ಸಂತಾನವೇ ದೇವೈದ್ಯಜಿ. ಇದು ಚರಿತ್ರೆಯಲ್ಲಿ ಸಿಕ್ಕೋದಕ್ಕಂತಹ ವಿಚಾರಗಳು. ಇದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ, ಓದಿದವರಿಗೆ ಮಾತ್ರ ಗೊತ್ತಿದೆ. ಆ ಕಾರಣಕ್ಕೋಸ್ಕರ ಕೋಟಿ ಚೆನ್ನಯ್ಯರು ಅಲ್ಲೇ ಯಾಕಂದ್ರೆ ಪೆರುಮಾಳ್ ಬೆಲ್ಲಾಳರಿಗೆ ಸಂಬಂಧವೇ ಕೋಟಿ ಚೆನ್ನಯ್ಯರು ಬರ್ತಾರೆ, ದೇವೈದ್ಯನಿಗೂ ಸಂಬಂಧ ಬರ್ತಾರೆ. ಕಾಂಜವ ಹಕ್ಕಿಯ 2 ಮೊಟ್ಟೆಯಲ್ಲಿ ಒಂದು ಪೆರುಮಾಳ್ ಬೆಲ್ಲಾಳರು ಸಂತಾನ, ಮತ್ತೊಂದು ದೇವೈದ್ಯದ ಸಂತಾನ. ಯಾಕೆ ನಿಮಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ನಾನು ಬರ್ತದಲ್ಲ, ಪಾರ್ಥನವೇ ಇದೆ, ಪಾರ್ಥನವೇ ಬರ್ತದೆ. 2002ರಲ್ಲಿ ಕರ್ನಾಟಕ ಸರ್ಕಾರ 5 ಜನ ಕೋಟಿ ಚೆನ್ನಯ್ಯರು ಕಟ್ಟತಕ್ಕಂತ ಪರವರನ್ನ ಕರೆಸಿ, ಉಡುಪಿಯ 5 ಪೂಜಾರಿಯನ್ನ ಕರೆಸಿ, ಎಲ್ಲ ಪಾತ್ರದ ಎಲ್ಲವನ್ನ ಗೊತ್ತಿದ್ದಂತ ಒಂದು ಬಿಲ್ಲವ ಹೆಣ್ಣು, ಆದಿ ಉಡುಪಿಯ 5 ಪೂಜಾರಿ ಅನ್ನುವಂಥವರನ್ನು ಕುಳ್ಳಿರಿಸಿ, ದಾಮೋದರ ಕಲ್ಮಾಡಿ ಅನ್ನುವಂಥವರು ಸಂಪಾದಕ, ಮತ್ತು 50 ಜನ ಇದ್ದಾರೆ. ಅದರಲ್ಲಿ ಪ್ರೊಫೆಸರ್ ಮೋಹನ್ ಇದ್ದಾರೆ, ನಮ್ಮ ಬಂಟ್ವಾಳದ ತುಕಾರಾಮ್ ಪೂಜಾರಿ ಅವರು ಇದ್ದಾರೆ, ಮುದ್ದು ಮೂಡುಬಳ್ಳೆ ಇದ್ದಾರೆ, ಎಲ್ಲ ಇದ್ದಾರೆ, ನಮ್ಮವರು ತುಂಬಾ ಜನ ಬರೆದವರು ಇದ್ದಾರೆ, ಬಣ್ಣಜಿ ಬಾಬು ಇದ್ದಾರೆ. ಅದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಎಲ್ಲಿ ಹುಟ್ಟಿದ್ದು ಹೇಗಾಯ್ತು ಎಲ್ಲ ಭಾರತದ ಇದೆ, ತುಳುವಿನಲ್ಲಿ ಅದನ್ನು ಪ್ರಿಂಟ್ ಮಾಡಿದ್ದಾರೆ, ಕನ್ನಡಕ್ಕೆ ಭಾವಾರ್ಥವನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟರು ಕೂಡ ನಮ್ಗೆ ಯಾಕೆ ಗೊಂದಲ, ನಮ್ಗೆ ಯಾಕೆ ಅನುಮಾನ? ನಾವೆಂತವರು ಬಿಲ್ಲವರು ಬಲ್ಲವರಾಗುತ್ತಿಲ್ವಾ? ಇಲ್ವಾ? ನಮ್ಮಲ್ಲಿ ಬಲ್ಲವರನ್ನು ಇಲ್ವಾ? ಚರಿತ್ರೆಯನ್ನು ಯಾಕೆ ನಾವು ಅದನ್ನು ತಿರುಗಿಸಬೇಕು? ಚರಿತ್ರೆಯನ್ನು ಯಾಕೆ ನಾವು ಮುರುಗಿಸಬೇಕು? ಅವರು ಜೀವದಲ್ಲಿ ಇರುವಾಗಲೂ ಕೂಡ ಅವರಿಗೆ ಇಂಥ ಅನಾಹುತಗಳು ಅವರು ಕಂಡಿದ್ದಾರೆ ಕೋಟಿ ಚೆನ್ನಯ್ಯರು. ಸತ್ತ ಮೇಲೂ ಕೂಡ ಅವರ ಮೇಲೆ ಯಾಕೆ ಇಂಥ ಅವಮಾನ ಆಗುವುದು? ಅದಾಗಬಾರದು ಅನ್ನೋ ಕಾರಣಕ್ಕಾಗಿ ನನ್ನ ಎಲ್ಲ ಸಹೋದರರ ಹತ್ರ ಬೇಡೋದು, ಪಡುಮಲೆ ಇದು ಕೋಟಿ ಚೆನ್ನಯ್ಯರ ನೈಜ ಘಟನೆ. ಇವತ್ತಿಗೂ ನೀವು ಅಲ್ಲಿ ಬಂದ್ರೆ ಕೋಟಿ ಚೆನ್ನಯ್ಯರು ಹುಟ್ಟಿದ ನೆಲ ಹಾಗೆ ಇದೆ. ಅವರು ನಲೆದಾಡುತ್ತಿದ್ದಂತ ಉಳಿದಿದ್ದ ಕಂಬಳದ ಕೋಣಗಳನ್ನ ಓಡಿಸಿದಂತ ಬಾಕಿ ಮಾರ್ಗದಲ್ಲಿದೆ, ಧರ್ಮ ಚಾವಡಿ ಇದೆ. ಅವರು ಕೈ ಮುಗಿದಂತ ಕುತ್ಯಾಳ ಗೋಪಾಲ ವಿಷ್ಣುಮೂರ್ತಿ ದೇವಸ್ಥಾನ ಇದೆ, ವಿಷ್ಣುಮೂರ್ತಿ ದೇವಸ್ಥಾನಗಳಿದೆ. ಎಲ್ಲ ಕುರುಗಳು ಸುದರ್ಶನ, ಎಲ್ಲ 20 ಕುರುಗಳು ಅಲ್ಲಲ್ಲಿದೆ. ಬುದ್ಧಿವಂತನನ್ನು ಕೊಂದಂತ ಗದ್ದೆಯಾಗಿದೆ. ಮನೋಜ್ ರೈಯವರ ವರ್ಷದಲ್ಲಿ ಅವಧಿ ಇದೆ, ಆ ಗದ್ದೆಯಲ್ಲಿ ಒಂದು ಹುಲ್ಲು ಆಗುವುದಿಲ್ಲ. ಕೋಟಿ ಚೆನ್ನಯ್ಯರು ಓಡುತ್ತಿದ್ದಂತ ಬಾಕಿಮಾಲ ಗದ್ದೆಯಲ್ಲಿ ಒಂದು ಗಿಡ ನಟ್ಟರೆ ಅದು ಒತ್ತಿ ಹೋಗುತ್ತೆ. ಎಂತ ಅದ್ಭುತವಾದ ಪವಾಡಗಳು ನಡೀತವೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಆಗುದೇ ಬಂದಿದ್ವಿ. ಆಯ್ತು, ಕೋಟಿ ಚೆನ್ನಯ್ಯರಲ್ಲಿ ಆಯ್ತು, ದೇವಿ ಬೈದಿದ್ದು ಸಾಯುವಂತೆ ಬಂದೆ. ಸಾಯಿದ್ರಲ್ಲಿ ಕೆರೆಗೆ 16ನೇ ದಿವಸ, ಆಮೇಲೆ ಮುಗಿಯುವ ದಿವಸ, ಅಲ್ಲಿ ಹತ್ತಿರ ಇದೆ, ಇದಕ್ಕೂ ಕೆರೆ ಇದೆ ಅಲ್ಲಿ ಹೋದಾಗ ಕಥೆಯಲ್ಲಿ ಬರ್ತದೆ, ವೆಂದಾಳಿ ತೆಂಗಿನ ಮರದ ಸೋಗೆ ಬೆದ್ದು ದೇವಿ ಬೈದಿಗೆ ಮರಣ ಆಗುತ್ತಾಳೆ ಅಂತ. ನೋಡಿ, ಮರಣ ಆಯ್ತಲ್ಲ, ಆ ಮರಣಾಗ ಸಾಯನ ಬೈದಿಗೆ ಹೇಳಿ ಕಳಿಸ್ತಾರೆ ಪೆರುಮಾಳ್ ಬೆಲ್ಲಾಳರು. ಕಾಂತನ ವೈದ್ಯರಿಗೂ ಹೇಳಿ ಕಳಿಸ್ತಾರೆ. ಎಲ್ಲರೂ ಪಡುಮಲೆಗೆ ಬರ್ತಾರೆ, ಎಲ್ಲರೂ ಬರೆದು ಪಡುಮಲೆಗೆ. ಆಗ ಒಂದು ಭಾಗ ರಾಜ ಹೇಳ್ತಾನೆ, ಕಾಂತನ ವೈದ್ಯ ನಿನಗೆ ಅವಳು ಹೆಂಡತಿ, ಸಾಯನ ವೈದ್ಯ ನಿನಗೆ ಅವಳು ತಂಗಿಯ ಹಾಗೆ. ಆದರೆ
ನನಗೆ ಅವಳು ಶ್ರೀದೇವಿ, ನನಗೆ ಅವಳು ಶ್ರೀದೇವಿ. ಬನ್ನಂಜೆ ಬಾಬು, ನಿಮಗೆ ಇಂಗ್ಲಿಷ್ ಗೊತ್ತೇ, ಬನ್ನಂಜೆ ಬಾಬುವಿನ ಪುಸ್ತಕ ನೋಡಬಹುದು. ಅದನ್ನು ಬನ್ನಂಜೆ ಬಾಬು 1984ರಲ್ಲಿ ಬನ್ನಂಜೆ ಬಾಬು ಎಂಬುದರಲ್ಲಿ ಅದನ್ನು ಅವರು ತರ್ಜುಮೆ ಮಾಡಿ ಬರೆದಿದ್ದಾರೆ. ಈ ಹೆಣ್ಣನ್ನ ನನ್ನ ಈ ಪಡುಮಲೆಯ ಅರಮನೆಯ ಜಾಗದಲ್ಲಿ ಗಂಧದ ಕೊರಡಿನಲ್ಲಿ ನಾನು ಆ ತಾಯಿಯನ್ನ ಅಗ್ನಿ ಕಲ್ಪಿಸ್ತೇನೆ ಅಂತ ಹೇಳಿ ಅವರೆಲ್ಲರ ಸಮ್ಮುಖದಲ್ಲಿ, ಗಂಡ ಕಾಂತನ ವೈದ್ಯನ ಸಮ್ಮುಖದಲ್ಲಿ, ಸಾಯನ ವೈದ್ಯನ ಸಮ್ಮುಖದಲ್ಲಿ, ಅಲ್ಲಿರತಕ್ಕಂಥ ಎಲ್ಲ ಪಡುಮಲೆಯ ಅವರ ಪ್ರಜೆಗಳ ಸೈನಿಕರ ಸಮಕ್ಷಮ ಅಗ್ನಿ ಕರ್ಪಣೆ ಮಾಡ್ತಾರೆ. ಅದು ಏರುಕೊಟ್ಯ ಅನ್ನುವಂತಹ ಸ್ಥಳ. ಇವತ್ತು ನಾವು ಯಾವುದು 23, 24ಕ್ಕೆ ಬ್ರಹ್ಮಕಲಶೋತ್ಸವ ಮಾಡ್ತೀವಿ, ಅದು ಆ ಜಾಗದಲ್ಲಿ ಇವತ್ತು ನಾವು ಮಾಡೋದು ಏರುಕೊಟ್ಯದಲ್ಲಿ ಆ ಸಮಾಧಿ ಸಾನ್ನಿಧ್ಯ ಇದೆ, ಅಲ್ಲೇ ನಾವು ಮಾಡ್ತೇವೆ ಹೊರತು ಬೇರೆ ಎಲ್ಲಿಗೂ ಮಾಡಿಲ್ಲ. ಇದು ನಮಗೋಸ್ಕರ ಮಾಡಿಲ್ಲ, ವಿರೋಧಾಲೋಚನೆ ಮಾಡಿಲ್ಲ, ಸುದರ್ಶನ್ ಯಾರಿಗೋಸ್ಕರ ಮಾಡಿಲ್ಲ. ಅಪ್ಪಟ ದೇವಿ ಬೈದ್ಯನ ಗಂಧದ ಕೊರಡಿನಲ್ಲಿ ಅಲ್ಲಿ ಅರ್ಪಿಸಿದಂತ ಜಾಗ. ನೀವು ಎಲ್ಲಿವರೆಗೆ ಅಂತ ಹೇಳಿದ್ರೆ ಅಷ್ಟಮಂಗಳ ಪ್ರಶ್ನದಲ್ಲಿ ನಾವೆಲ್ಲರೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಒಂದು ಹೇಳಿದ್ರು, ಅದರ ಆ ಸಮಾಧಿಯ ಸಾನ್ನಿಧ್ಯದ ಒಂದು ಮುಷ್ಟಿ ಮಣ್ಣನ್ನು ತೆಗಿಬೇಡಿ, ಒಂದು ಮುಷ್ಟಿ ಮಣ್ಣು ತೆಗೆದು ಹೊರಗೆ ಹಾಕಬೇಡಿ. ಅದಕ್ಕೆ ನೀವು ಶಿಲಾಮಯವಾಗಿ ಅದನ್ನು ಕಟ್ಟಿ ಅದರಲ್ಲಿ ಆ ದಿವಸ 550 ವರ್ಷಗಳ ಹಿಂದೆ ಕಟ್ಟಿದಂತಹ ಆ ಸಮಾಧಿಯ ಏನು ಗೊತ್ತಿರ್ಬೋದು, ಹೊತ್ತಿದ ಮತ್ತೆ ಎಲ್ಲ ಗೊತ್ತಾದಂತಹ ಬೂದಿ ಎಲ್ಲ ಮಾಡಿ ಇಟ್ಟು ಅದಕ್ಕೊಂದು ಸರಳಿಯ ಗಿಡ ಇಡ್ತಾರೆ. ಈಗ ಕೆಲವರು ತುಳಸಿ ಗಿಡ ಇಡ್ತಾರೆ, ಸರಳಿ ಮರ ಇಲ್ಲದ್ರೆ ನೀವು ಆ ಸರಳಿ ಮರ ನೋಡಿದ್ರೆ ಬಂದು ನೋಡಿ. ಒಂದು ಸರಳಿ ಮರ ಯಾವುದೇ ಇಲ್ಲಿ ಫಾರೆಸ್ಟ್ ನಮ್ಮ ಸಂಜೀವ ಪೂಜಾರಿ ಅವರು ಇದ್ದಾರೆ, ಫಾರೆಸ್ಟ್ ಇಲ್ಲಿದ್ದಾರೆ, ಎಲ್ಲಿ ಕೈ ಜನ ನೋಡಿ ಅಲ್ಲಿ ನಿಂತಿದ್ದಾರೆ, ಅವ್ರ ಹತ್ರ ಕೇಳಿದೆ. ಅವರು ಫಾರೆಸ್ಟ್ ಒಂದು ಸರಳಿ ಮರ ಹೆಚ್ಚಂದ್ರೆ ಇಷ್ಟು ದೂರ ಬರ್ಬೋದು, ಒಂದು 100-500 ವರ್ಷ ಮತ್ತೆ ಬದುಕುದಿಲ್ಲ. ಇದು ಇಷ್ಟು ದೂರ ಇದೆ ಮರ, ಅದರ ಎತ್ತರ ಬಹುದಡ್ಡಲ್ಲ, ಇದಕ್ಕಿಂತಲೂ ಕೆಳಗಿದೆ, ಇದಕ್ಕಿಂತ ಕೆಳಗೆ ಇದೆ, ಸಣ್ಣಾಗಿ ಇರ್ತದೆ, ಬುಡ ಇಷ್ಟು ದೂರ ಇದೆ. ಅಲ್ಲಿ ಸದಾ ಯಾವೊಂದು ಹಾವಿದೆ. ನಾವು ಕಟ್ಟಿದ ನಂತರ ಹರೀಶ್ ಕುಮಾರ್ ಕಟ್ಟಿದ ದಿವಸ ನಾನು ವಿನೋದ್ ಕುಮಾರ್ ಆ ದಿವಸ ಇದ್ದ ನಮ್ಗೆ ಗೊತ್ತಿಲ್ಲ, ನಾವೆಲ್ಲ ಇದ್ದೆವು, ಶ್ರೀಧರ್ ಇದ್ರು, ವಿಜಯ್ ಕುಮಾರ್ ಇದ್ರು. ಅದನ್ನೆಲ್ಲ ಎಲ್ಲಿ ತೆಗೆದು ನೀರು ಹಾಕಿದೆವು ನಾವು ಆ ಗಿಡ್ಡಕ್ಕೆ. ನೀರಾಗಿ 5 ನಿಮಿಷ ಆಗಬೇಕು ಅಂತ ಆದ್ರೆ ಅದು ಸಂಪೂರ್ಣ ಹಳದಿ, ಅದು ಗಂಧದಾಗ ಇದೆ, ಗಂಧದಾಗೆ ಅದು ಮಣ್ಣು. ಇವತ್ತಿಗೂ ನೀವು ಬಂದು ನೋಡಿ, ನೀವು ಅದು ಮಣ್ಣು ಇವತ್ತು ಕೂಡ ಹಳದಿ ಇದೆ. ಅದು ತೆಗೆದ್ರೆ ಸ್ವಲ್ಪ ನೀರು ಹಾಕಿ ನೋಡಿ, ಬೇಕಾದ್ರೆ ಟೆಸ್ಟ್ ಮಾಡಿ. ಎಷ್ಟೋ ಜನ ಬಂದು ಈಗ ಅದನ್ನೇ ಗಂಧ ಅಂತ ಹಾಕೊಂಡು ಹೋಗ್ತಾರೆ. ಅಲ್ಲಿ ಎಷ್ಟೋ ಜನ ಬಂದು ಪ್ರಾರ್ಥನೆ ಮಾಡ್ತಾರೆ. ಅವು ಮಾಡಿದವರಿಗೆ ಅಲ್ಲಿ ಅವರು ಪ್ರಾರ್ಥನೆಗೆ ಗುಣ ಆಗಿದೆ. ನಾವು ಇವತ್ತು ರತನ್ ನಾಯ್ಕರು ಬಂದರೆ ಗೊತ್ತಿಲ್ಲ ನನಗೆ, ನಾನು ಇಲ್ಲದ ಹೇಳ್ತಿದ್ದೆ. ರತನ್ ನಾಯ್ಕರು ನೋಡಿ, ರತನ್ ನಾಯ್ಕರು ಅಂತಿದ್ದಾರೆ, ಅಲ್ಲಿದ್ದಾರೆ. ಅವರ ಅಣ್ಣ, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಿದ್ವಿ. ಅಣ್ಣ ಬ್ರೈನ್ ಹೆಮರೇಜ್ ಆಯ್ತು, ಪಡೀಲ್ನ ನ್ಯೂರೋ ಹಾಸ್ಪಿಟಲ್ಗೆ ಕೊಂಡೊಯ್ತು. ಅಲ್ಲಿ ಒಂದು ಮಾತು ಬಂತು, ಹೇಗೂ ರತನ್ ನಾಯ್ಕರು ಪಡುಮಲೆಯ ಕೆಲಸ ಮಾಡ್ತಾ ಇದ್ದಾರೆ, ತಾಯಿ ದೇವಿ ಬಂದಿದ್ದೆ ಪ್ರಾರ್ಥನೆ ಮಾಡೋಣ ಅಂತ ಹೇಳಿದ್ರು. ನಾನು, ರುಕ್ಮಾಯಿ ಪೂಜಾರಿ ಅವರು, ವಿನೋದ್ ಆಳ್ವರವರು, ಮತ್ತೆ ಶ್ರೀಧರ್ ಭಟ್ಲ, ಇಷ್ಟು ಜನ ನಾವು ದೇವಿ ಬೈದೇತಿಯ ತಂದೆ ಆಗಿರತಕ್ಕಂತಹ ಪೆಜತ್ತಿನಾರ್ನ 8ನೇ ತಲೆಮಾರು ಕೇಶವ ಭಟ್ರು ಇವತ್ತಿಗೂ ವಿಟ್ಲದಲ್ಲಿದ್ದಾರೆ. ಅದು ನಮ್ಮ ರುಕ್ಮಾಯಿ ಪೂಜಾರಿಯವರ ಹೆಂಡತಿಯ ತಮ್ಮನ ಮನೆಯ ಹತ್ತಿರ ಇದೆ. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋದೆವಲ್ಲಿ. ಪ್ರಾರ್ಥನೆ ಮಾಡಿದಾಗ ರತನ್ ನಾಯ್ಕ ಪಾಠ ಮಾಡುವಂತ, ಆದ್ರೆ ಅದು ಡಾಕ್ಟರ್ ಹೇಳಿದರೆ ಅದು ಹೋಗಿದೆ, ಅದು ವೆಜಿಟೇಬಲ್, ಅದನ್ನು ಮನೆಗೆ ಕೊಂಡೋಗಿ ಅಂತ ಹೇಳಿದಾಗಲೂ ಒಂದು ದಿನ ನೋಡು, 1 ವಾರ ಅಂತ ಇಟ್ಟಿದ್ದು ಹೋದ್ರು. ನೋಡಿ ಇದ್ದಾರೆ ರತನ್ ನಾಯ್ಕರು, ನಾನು ಸುಳ್ಳು ಹೇಳುದಿಲ್ಲ, ಮುತ್ತೋಳಿಗೆ ಹೋಗೋಣ ಅಂತ ಕ್ಷೇತ್ರದಲ್ಲಿ ಹೇಳೋದು. ನಾವು ಪ್ರಾರ್ಥನೆ ಮಾಡುವಾಗ ಭಟ್ರು ಅಲ್ಲಿ ಹೇಳಿದ್ರು, 1 ವಾರ ನನಗೆ ಲಕ್ಕದಂತೆ ಚಾನ್ಸ್ ಉಂಟು ಅಂತ ಹೇಳಿದ್ರು. ಇದೇ ರುಕ್ಮಾಯಿ ಪೂಜಾರಿ ಕೂತ್ಕೊಂಡಿದ್ದಾರೆ. ಇದನ್ನು ಮೊನ್ನೆ ಹೇಳಿದೆ, ರುಕ್ಮಾಯಿ ನನಗೆ ಮೇಲೆ ಚಿಂತದೆ ಹೆಚ್ಚಿನ ಪುನಃ ಮಾಡಿದೆ, ಇಲ್ಲಿ ನೀರು ಬಟ್ಟೆ ಇದ್ದಾನೆ ಅಂತದ್ಯಾ ಅಂತ ಹೇಳಿ. ಆದರೂ ಪ್ರಾರ್ಥನೆ ಮಾಡಿ ಭಟ್ರು ಹೇಳುವಾಗ, ಇವತ್ತು ನೀವು ನಾಳೆ ಒಳಗೆ ಅವ್ರು ಎದ್ದು ನಿಲ್ತಾರೆ ಅಂತ ಹೇಳಿದ್ರು. ನಮ್ಗೆ ಆಶ್ಚರ್ಯ, ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದ್ ಕರೆಕ್ಟ್. 10:30 ಗಂಟೆಗೆ ಅಲ್ಲಿಂದ ಹೊರಟು ರುಕ್ಮಾಯಿ ಪೂಜಾರಿಯನ್ನು ಮನೆಗೆ ಬಿಟ್ಟೆ. ನಾನು ಬೀಸೋಡ್ ಬಂದೆ. ರತನ್ ಕುಮಾರ್ ಮತ್ತು ನವೀನ್ ಶೆಟ್ಟಿ ಅಂತಿದ್ದಾರೆ ಒಟ್ಟಿಗೆ ನೋಡಿ ಇಲ್ಲಿದ್ದಾರೆ. ಅವರಿಬ್ಬರು ಅಲ್ಲಿ ಹೋದ್ರು. ಎಲ್ಲಿಗೆ? ನ್ಯೂರೋ ಹಾಸ್ಪಿಟಲ್ಗೆ, ಪಡಬಲೆಗೆ. 12 ಕಾಲಕ್ಕೆ ಅಲ್ಲಿ ಕೊಟ್ಟಂತ ಆ ಪ್ರಸಾದವನ್ನ ಸುದರ್ಶನ್ರೆ ಅವರಿಗೆ ಹಾಕ್ತಾರೆ. 12 ಕಾಲಕ್ಕೆ ಆಗಿದ್ದಾರೆ. 3 ಗಂಟೆಗೆ ಅವರ ಅಣ್ಣ ಎದ್ದು ನಿಂತು ರತನ್ ಓಲ್ಲ ಅಂತ ಕೇಳಿದ್ದಾರೆ. ಇದು ನಡೆದಂತ ಘಟನೆ. ನಾವ್ ಯಾಕೆ ಹೇಳ್ಬೇಕು? ಅಂತ ಪವಿತ್ರ ಮಣ್ಣು ಪಡುಮಲೆಯ ಏರುಕೊಟ್ಟಿದ ಸಾನ್ನಿಧ್ಯ. ಪಡುಮಲೆಯ ಆ ತಾಯಿ ದೇವಿ ಬೈದ್ಯ ಹುಟ್ಟಿದ ಮನೆ
ಇವತ್ತಿಗೂ ಇದೆ ನೋಡಿ. ಇದೇ ಮನೆ, ಇದಕ್ಕೂ ಹುಲ್ಲಿತ್ತು, ಅದು ಮಣ್ಣು ಹಾಳಾಗಬಾರ್ದು ಅಂತ ಹೇಳಿಕೊಂಡು ಮಣ್ಣಿನ ಗೋಡೆ ಇರುವಂತದ್ದು ನೋಡಿ. ಎಲ್ಲ ಕರಗಿ ಕರಗಿ ಕಲ್ಲು ತುಳಸಿ ಗಟ್ಟೆ ಇದೆ, ಇದಕ್ಕೆ ಹಂಚು ಹಾಕಿದ್ದೇವೆ, ಇದು ಹಾಳಾಗಬಾರ್ದು ಅಂತಕ್ಕೋಸ್ಕರ. ಇದು ದೇವಿ ಬೈದಿಗೆ ಹುಟ್ಟಿದಂತ ಮನೆ. ಕುರುಗಳು ಇವತ್ತಿದೆ, ನೀವು ಬಂದು ನೋಡಬಹುದು. ಸಾನ್ನಿಧ್ಯದಿಂದ 2 ಕಿಲೋಮೀಟರ್ ಇಲ್ಲ 1.5 ಕಿಲೋಮೀಟರ್ ಇದೆ. ಅವರನ್ನ ಹೊತ್ತಿಸಿದಂತ ಜಾಗದಿಂದ 1.5 ಕಿಲೋಮೀಟರ್ ದೂರದಲ್ಲಿರ್ತದೆ ಇದು ಮನೆ. ನೀವು ಒಂದು ನೋಡಬಹುದು ಆ ಮನೆ. ಇದು ನಿಜಕ್ಕೂ ಕೋಟಿ ಚೆನ್ನಯ್ಯರ ಮೂಲಸ್ಥಾನದ ಮನೆ. ಇದು ಕೋಟಿ ಚೆನ್ನಯ್ಯರ ಮೂಲಸ್ಥಾನದ ಮನೆ. ಇದು ಚರಿತ್ರೆಯ ಪುಟಗಳಲ್ಲಿದೆ. ಇದು ಚರಿತ್ರೆಯ ಪುಟದಲ್ಲಿ ಇರುವಂತಹ ಮೂಲಸ್ಥಾನ. ಇದು ಯಾರು ಹುಟ್ಟು ಹಾಕಿದ ಮೂಲಸ್ಥಾನ ಅಲ್ಲ. ಇದು ಒರಿಜಿನಲ್ ಕೋಟಿ ಚೆನ್ನಯ್ಯರ ಒರಿಜಿನಲ್ ಮೂಲಸ್ಥಾನ. ಇದು ದೇವಿ ಬೈದೇವಿ ಸ್ವರ್ಣಕೇತಗೆ ಹುಟ್ಟಿದಂತ ಮನೆ ಇವತ್ತಿಗಿದೆ. ಆದ್ರೆ ಇವತ್ತು ಕೂಡ ಅಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ. ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ. ಇದರ ಮುಂದೆ ಒಂದು ನೋಡಿದರೆ, ಈ ಅಂಗಳದ ಮುಂದೆ ಒಂದು ನೋಡಿದರೆ ಕೆಂಪು ಕಲ್ಲಿನ ಒಂದು ಇದಿದೆ. ಅಲ್ಲಿ ಒಂದು ಶಿವಲಿಂಗ ಉದ್ಭವ ಆಗಿದೆ. ಶಿವಲಿಂಗ ಉದ್ಭವ ಆಗಿದೆ. ಅದಕ್ಕೆ ದಿನಾಲು ಪ್ರಾರ್ಥನೆ ಆಗ್ತಿದೆ ಅಲ್ಲಿ ಕೂಡ. ಅದಕ್ಕೆ ಹೇಳ್ತಾರೆ ಅಲ್ಲಿ ಕಲ್ಲು ಶಿವಲಿಂಗ ಎದುರಲ್ಲಿ ಪಾರ್ವತಿ ಕಲ್ಲು ಹಿಡಿದ ಪಾರ್ವತಿ ಅಂತ ಹೇಳ್ತಾರೆ. ಸಂಕಮಲೆ ಅನ್ನುವಂತ ಒಂದು ನಾಗರ ಭಾಗದಾಗಿದೆ. ಅದು ನೈವೇದ್ಯ ಬಂದು ದಿನಾಲು ಬಂದು ತಿಂದು ಹೋಗುತ್ತೆ ಅಂತ ಹೇಳ್ತಾರೆ. ನಾನು ನೋಡಿಲ್ಲ. ಆದ್ರೆ ಹಾವು ಬರುವಂತ ಕುರುಗಳು ಕಾಣುತ್ತೆ. ಯಾಕಂದ್ರೆ ಅದು ಒಂದು ಹೋಗಿ ಹೋಗಿ ಒಂದು ಪಾದ ಹೋದ ಏನಾಗ ಹಾಗೆ ಉಂಟು. ಅದು ಅಲ್ಲಿ ಹತ್ತಿರ ಗುಹೆ ಇದೆ, ದೊಡ್ಡ ಗುಹೆ. ಆ ಗುಹೆಯಿಂದ ಬರ್ತದೆ. ಅದು ಕರೆಕ್ಟ್ ಗೊತ್ತಾಗುತ್ತೆ ಬಂದು ಹೋಗಿದ್ದ ಹಾವು ಬಂದು ಅದು ನೈವೇದ್ಯವನ್ನು ತಿಂದು ಹೋಗುತ್ತೆ ಅಂತ. ಇದು ಪಡುಮಲೆಯ ವೈಶಿಷ್ಟ್ಯತೆಗಳು. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ತುಳುವರು ನೋಡಿ, ಇದು ಆ ಕಾಲದಲ್ಲಿ ನಾವು ಬೆಮ್ಮೆರ ಗುಡಿ ಮಾಡ್ತಾ ಇದ್ದೀವಿ ಈಗ ಅಲ್ಲಿ ನೋಡಿ. ಇದು ಈಗ ನಾವು ಮಾಡುವಂತ ಬೆಮ್ಮೆರ ಗುಡಿಯ ಅಂದಿನ ಕುರುಹುಗಳು. ಅದನ್ನು ತೆಗೆದು ನಾವು ಹೊಸ ಬೆಮ್ಮೆರ ಗುಡಿಗಳನ್ನು ಮಾಡ್ತಾ ಇದ್ದೀವಿ. ನೋಡಿ, ಇದು ಧರ್ಮಚಾವಡಿ. ಇವತ್ತಿಗೂ ಇದೆ, ಇವತ್ತಿಗೂ ಇದೆ ಧರ್ಮಚಾವಡಿ. 500 ವರ್ಷ 600 ವರ್ಷಗಳ ಇರತಕ್ಕಂತ ಇದು ಧರ್ಮಚಾವಡಿ. ಇದು ಕೂಡ ತೆಗೆದು ಹಂಚು ಹಾಕಿತ್ತು. ಅದು ಈಗ ನಮ್ಮ ವಿನೋದಾಳವರ ಕೈಯಲ್ಲಿ ಇದೆ. ಇದರ ಕೆಳಗೆ ಇರುವಂತದ್ದೇ ಬಾಕಿ ಮಾರು ಗದ್ದೆ. ಇದು ಬಾಕಿ ಮಾರು ಗದ್ದೆ. ನೋಡಿ, ಇದು ಬಾಕಿ ಮಾರು ಗದ್ದೆ. ಇದು ಕೋಟಿ ಚೆನ್ನಯ್ಯರು ಕಂಬಳ ಓಡಿಸುತ್ತಿದ್ದಂತಹ ಗದ್ದೆ. ಇದು KT ಭಂಡಾರಿ ಅನ್ನುವಂಥವರ ಕೈಯಲ್ಲಿದೆ. ಅದರಲ್ಲಿ ಅವರು ತೆಂಗಿನ ಮರ ಹಾಕಿದ್ದಾರೆ, ಅಡಿಕೆ ಹಾಕಿದ್ರು, ರಬ್ಬರ್ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. 2 ವರ್ಷ ಆಗುವಾಗ ಅದು ಸುಟ್ಟು ಹೋಗುತ್ತೆ. ಅವ್ರು ಸುಟ್ಟು ಹೋಗುತ್ತೆ. ಅಣ್ಣ ಏನ್ ಪಾತ್ರ ನಾನು ದಯವಂತ ಪಾತ್ರ ಒಂದು ಬಾರಿ ಅಗತ್ಯ ನಮ್ಮ ಕೇರಳ ಏನ ದಯನ್ ಮಾಡ. ನಮ್ಗೆ ಚರಿತ್ರೆ ಗೊತ್ತು ಬಿಡುತ್ತೆ. ಚರಿತ್ರೆ ಗೊತ್ತಿಲ್ಲ ಏನ್ ಮಾತಾಡ್ದು ನಾವು ಇಲ್ಲಿ ನಿಮ್ಮನ್ನು ಕರೆಸಿದ್ದು ನಿಮಗೆ ಚರಿತ್ರೆಯನ್ನು ಪರಿಚಯ ಮಾಡೋದಕ್ಕೋಸ್ಕರ. ಕೋಟಿ ಚೆನ್ನಯ್ಯರ ಒರಿಜಿನಲ್ ಬದುಕು, ಅವರ ನೈಜ ಬದುಕು ನಿಮ್ಗೆ ಅರ್ಥ ಆಗಬೇಕು. ಕೋಟಿ ಚೆನ್ನಯ್ಯರು ನಮಗೆಲ್ಲ ಸ್ಫೂರ್ತಿ ಆಗಬೇಕು. ಕೋಟಿ ಚೆನ್ನಯ್ಯರು ನಮಗೆ ಮಾದರಿ ಆಗಬೇಕು. ಕೋಟಿ ಚೆನ್ನಯ್ಯರು ನಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸಬೇಕು. ನಾವು ಈ ದೇಶದ ಆಸ್ತಿ ಆಗಬೇಕು. ನಮ್ಮ ಹೆತ್ತು ಹೊತ್ತ ತಂದೆ ತಾಯಿಯವರಿಗೆ ನಿಮ್ಮ ಆಸ್ತಿ ಆಗಬೇಕು. ಇದು ಕೋಟಿ ಚೆನ್ನಯ್ಯರು ನಮಗೆ ಕೊಟ್ಟಂತಹ ಬದುಕಿನ ನೈಜ ಘಟನೆಗಳು. ನೋಡಿ, ಅದು ಅವರು ಗದ್ದೆ ಇವತ್ತಿಗೂ ಅಲ್ಲಿದೆ. ಇದು ಅವರಿದೆ ಜನ್ಮಸ್ಥಾನ. ವಿನೋದಾಳವರ ಕೈಯಲ್ಲಿ ನಿಮ್ಗೆ ಹಾಗೆ ಹೇಳಿದ್ದೀನಿ ನೋಡಿ. ಇದು ಕೋಟಿ ಚೆನ್ನಯ್ಯರು ಬುದ್ಧಿವಂತನನ್ನ ಕೊಂದಂತಹ ಸ್ಥಳ ಇದೆ, ಇವತ್ತಿಗಿದೆ. ಈ ಸ್ಥಳದ ಒಂದು ಭಾಗ ಮನೋಜ್ ರೈಯವರ ಕೈಯಲ್ಲಿದೆ. ಅದು ಕೂಡ ಅದರಲ್ಲಿ ಬೆಳೆ ಆಗುವುದಿಲ್ಲ, ಅದನ್ನು ಹಾಗೆ ಇಟ್ಟಿದ್ದಾರೆ. ಗಾಗಿಮಾರು ಗದ್ದೆಗೆ ಚಪ್ಪಲಿ ಹಾಕಿ ಹೋಗಬಾರ್ದು ಅಂತ ಹೇಳ್ತಾರೆ. ಚಪ್ಪಲಿ ಹಾಕಿ ಕೂಡ ಅಲ್ಲಿ ಏನೋ ಒಂದು ಉರುಸು ಟೈಮ್ ಅಲ್ಲಿ ಆಗಿತ್ತು. ವಿನೋದವರವರೇ ಹೇಳಿ ತಾವು ಗೊತ್ತಲ್ಲ. ಮೊನ್ನೆ ಫಸ್ಟ್ ಟೈಮ್ ಕೇಳಿದ್ರು. ಅಲ್ಲಿ ಉರುಸು, ಅಲ್ಲಿ ಮಸೀದಿ ಇದೆ. ವಿಶೇಷ ಅಂತ ಹೇಳಿದ್ರೆ ಆ ಮಸೀದಿಯಲ್ಲಿ ಇವತ್ತಿ ಕೂಡ ಎಲ್ಲಿ ಕೂಡ ನಮಾಜಿ ಮಾಡುವಾಗ ದೀಪ ಇಟ್ಟು ನಮಾಜಿ ಮಾಡುವುದಿಲ್ಲ. ಕೋಟಿ ಚೆನ್ನಯ್ಯರ ಜನ್ಮಸ್ಥಾನದ ಸರಿ ಮುಂದೆ ಇರತಕ್ಕಂಥ ಮಸೀದಿಯಲ್ಲಿ ಇವತ್ತು ಕೂಡ 2 ನಂದಾ ದೀಪಗಳು, ದೀಪ ಹಚ್ಚಿಯೇ ನಮಾಜಿ ಮಾಡಬೇಕು. ಅಲ್ಲಿ ಮುಸ್ಲಿಮರೊಂದು ಸಂಘ ಮಾಡಿದ್ದಾರೆ ಯುವಕರು. ಅದಕ್ಕೆ ಕೋಟಿ ಚೆನ್ನಯ್ಯ ಯುವಕ ಸಂಘನೇ ಸೇರಿದ್ದಾರೆ ಮುಸ್ಲಿಮರು ಅಂದ್ರೆ ಅಂತ ಪ್ರಭಾವ ಇದೆ ಅಲ್ಲಿ. ನಮ್ಗೆ ಗೊತ್ತಿಲ್ಲ.
ಕೋಟಿ ಚೆನ್ನೈ ಅಂದ್ರೆ ಯುವಕ ಸಂಘಕ್ಕೆ ಹೆಸರು ಮುಸ್ಲಿಮರದ್ದು, ನಮ್ದಲ್ಲ, ಅವರು ಇಟ್ಟದ್ದು. ಎರಡು ದೀಪ ಹಚ್ಚಿಯೇ ನಮಾಜಿ ಮಾಡುದು, ಎಲ್ಲಿ ಕೂಡ ದೀಪ ಹಚ್ಚಿ ನಮಾಜಿ ಮಾಡುವುದಿಲ್ಲ, ನಿಮ್ಗೆ ಗೊತ್ತಿರ್ಲಿ. ಅಲ್ಲಿ ಮಾಡಲೇಬೇಕು ಅವ್ರು ನಮಾಜಿಗೆ ದೀಪ ಹಚ್ಚಿ ನಮಾಜಿ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ. ಹಾಗಾದ್ರೆ ಕೋಟಿ ಜನ ಇಲ್ಲ ಅಂತ 500 ವರ್ಷ ಹೇಗೆ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಎಲ್ಲ ದುಡ್ಡಿದೆ, ಎಲ್ಲ ಪಟ್ಟು ಇದರಲ್ಲಿ ಈ ಪುಸ್ತಕಗಳು ಬೇಕಾದ್ರೆ ಅಲ್ಲಿ ಇಟ್ಟಿದ್ದಾರೆ ನಮ್ಮ ಚರಣರವರು, ನೀವು ಹೋಗ್ಬೋದು. ನಮ್ಮ ನೆಕ್ಕಿತಪಣಿ ಗೋಪಾಲಕೃಷ್ಣ ಇಲ್ಲಿದ್ದಾರೆ. ಕಳೆದ ಅಲ್ಲಿ ಸುಮಾರು ಒಂದು ಬೆಂಗಳೂರಿಂದ ಬಂದು ಅದಕ್ಕೆ ಸಂಶೋಧನೆ ಮಾಡಿ ಈ ಎಲ್ಲ ಪುಸ್ತಕಗಳನ್ನ ಅವರು ಅಭ್ಯಾಸ ಮಾಡಿ ಅದಕ್ಕೊಂದು ಸಂಕ್ಷಿಪ್ತವಾದಂತಹ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅವರು. ಅಲ್ಲಿ ಎಲ್ಲ ಜನರಲ್ಲಿ, ಊರಿನ ಎಲ್ಲ ಜನರಲ್ಲಿ, ಅಣ್ಣ ಗೋಪಾಲಕೃಷ್ಣ ನಿಮ್ಮ ಹೆಸರು ನೋಡಿ, ಅವರೇ ಗೋಪಾಲಕೃಷ್ಣ ನೆಕ್ಕಿತಪಣಿ. ಅವರು ಅನೇಕ ಮಂತ್ರಿಗಳ ಕೈಯಲ್ಲಿ ಪ್ರೈವೇಟ್ ಸೆಕ್ರೆಟರಿ ಆಗಿ ದುಡಿದವರು. ಅವರ ಊರು ಬಿಟ್ಲಾಗಿತ್ತು, ಬಟ್ ಅವರು ಸೆಟ್ಲ್ ಇನ್ ಬ್ಯಾಂಗ್ಳೂರ್. ಅವರು ಈ ಕೋಟಿ ಚೆನ್ನೈಯರನ್ನ ಕೇಳಿ ಸತ್ಯವನ್ನ ಮತ್ತೆ ಹೇಳಬೇಕು, ಅದನ್ನು ಕನ್ನಡದಲ್ಲಿ ಸರಿಯಾಗಿ ಬರೆದು ತಿಳಿಸಬೇಕು ಅನ್ನೋದಕ್ಕೋಸ್ಕರ 14 ಬಾರಿ ಬೆಂಗಳೂರಿನಿಂದ ಬಂದು ಅಲ್ಲಿಯ ಎಲ್ಲ ಜನರಲ್ಲಿ ಭೇಟಿಯಾಗಿ ಅಲ್ಲಿ ಏನೇನಿದೆ ಅದೆಲ್ಲವನ್ನ ತಿಳ್ಕೊಂಡು ಈಗ ಪುಸ್ತಕ ಬರೆದಿದ್ದಾರೆ. ಇನ್ನು 1 ತಿಂಗಳೊಳಗೆ ಆ ಪುಸ್ತಕವನ್ನು ಅವರು ಸಮಾಜಕ್ಕೆ ಅರ್ಪಣೆ ಮಾಡ್ತಾರೆ. ಅವರು ಇದರಲ್ಲಿ ಅಷ್ಟು ಸಂಕ್ಷಿಪ್ತವಾಗಿಲ್ಲ, ಫೋಟೋಗಳಾಗಿದ್ದೇವೆ, ಆದರೆ ಅವರು ಸಂಕ್ಷಿಪ್ತವಾಗಿ ಬರೆದಿದ್ದಾರೆ, ಓದಿ. ನಾನು ಯಾಕೆ ಇವತ್ತು ಇಲ್ಲಿ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ತುಳುನಾಡಿನ ಸಂಸ್ಕೃತಿ ಪರಂಪರೆ ಅದು ಕೋಟಿ ಚೆನ್ನೈಯರ ಬದುಕಿನಲ್ಲಿದೆ. ಕೋಟಿ ಚೆನ್ನೈಯರು ಬಿಲ್ಲವರಾಗಿ ಹುಟ್ಟಿರಬಹುದು, ಬಿಲ್ಲವರ ಕಾಂತನ ವೈದ್ಯನ ಮಕ್ಕಳಾಗಿ ಹುಟ್ಟಿರಬಹುದು. ಆದ್ರೆ ಇನ್ನೊಂದು ಹೇಳ್ತಾ ಇದ್ದೇನೆ, ಕಾಂತನ ವೈದ್ಯ ಚಿತ್ರ ಇಲ್ಲಿ ಇಲ್ಲವೇ ಇಲ್ಲ, ಆದ್ರೆ ಪೂರ್ವದಲ್ಲಿ ಬರೆದಿದ್ದಾರೆ ಅವರು. ಆದ್ರೆ ಮತ್ತೆ ಬರೆದವರಲ್ಲಿ ಕಾಂತನ ವೈದ್ಯನ ಚಿತ್ರ ಬಿಟ್ಟಿದ್ದಾರೆ. ಕಾಂತನ ವೈದ್ಯ ತಂದೆ, ಕೋಟಿ ಚೆನ್ನೈಯರ ತಂದೆ ಸತ್ತಿರ್ಲ, ಎಷ್ಟು ಸಮಯದ ನಂತರ ಸತ್ತದ್ದು ಅವರು. ತಾಯಿ ದೇವಿ ವೈದ್ಯ ಸತ್ತ ನಂತರ ಕಾಂತನ ವೈದ್ಯ ಜೀವನದಲ್ಲೇ ಇದ್ದಾರೆ. ಆದ್ರೆ ಅವರ ಚರಿತ್ರೆಯನ್ನು ಯಾಕೆ ಕೆಳಗಿಟ್ಟಿದ್ರು ಗೊತ್ತಿಲ್ಲ, ಅವರ ವಿಚಾರವೇ ಇಲ್ಲ. ಯಾರು ಕೂಡ ಸತ್ತ. ಈಗ ನಾನು ನನ್ನ ತಾಯಿ ಸಣ್ಣದಿರುವ ಸತ್ತಿದ್ದಾರೆ, ನಾನು ನನ್ನ ಅಪ್ಪನ ಮನೆಯಲ್ಲಿ ಇದ್ದೇನೆ ಹೊರತು ನನ್ನ ಮಾವನ ಮನೆಗೆ ಹೋಗಿಲ್ಲ. ನಾನು ಈ ಸತ್ಯ ಹೇಳಬೇಕಲ್ಲ, ನಾನೇ ಜೀವಂತ ಸಾಕ್ಷಾತ್ತಿ. ನನ್ನ ತಂದೆ ಮನೆಯಲ್ಲಿ ನಾನು ಇವತ್ತಿನವರೆಗೆ ಇರುವುದು. ಆ ಕಾಲದಲ್ಲಿ ಹಾಗೆ ಇತ್ತು. ಆದ್ರೆ ಆ ಕಥೆಯನ್ನೇ, ಘಟನೆಯನ್ನೇ ಮರೆಮಾಚಿದ್ದಾರೆ. ಯಾಕೆಂತ ದೇವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಎಷ್ಟೋ ಸಮಯದ ನಂತರ ಸತ್ತದ್ದು ಕಾಂತನ ವೈದ್ಯ. ಕಾಂತನ ಮನೆಯ ಇವತ್ತಿದೆ, ಅಲ್ಲಿ ಯಾರು ಬಾಲಕೃಷ್ಣ ಶೆಟ್ಟರ್ ಅಲ್ಲ ಇರುವುದು. ಈಗ ಬಾಲಕೃಷ್ಣ ಶೆಟ್ಟರ್, ಈಗ ಆ ಜಾಗ, ಕಾಂತನ ವೈದ್ಯರ ಜಾಗ ಬಾಲಕೃಷ್ಣ ಶೆಟ್ಟರ್ ಕೈಯಲ್ಲಿದೆ. ಇವತ್ತು ಅವರು ನಂಬಿಕೊಂಡಂತ ಗುಳಿಗಳ ಕಟ್ಟೆ ಈಗಲೂ ಇದೆ. ಅಲ್ಲಿಂದ 200 ಮೀಟರ್, ತಾಯಿಯನ್ನು ಹೊತ್ತಿಸ್ತಾರೆ, ಇದರಿಂದ 200 ಮೀಟರ್ ದೂರದಲ್ಲಿರುವಂತದ್ದು. ಎಲ್ಲ ಸತ್ಯ ಘಟನೆಯ ಪ್ರತಿಯೊಂದು ಕುರುಹುಗಳು ಕೂಡ ನೀವು ಬಡುಮಲೆಗೆ ಬಂದು ಸಿಗುತ್ತದೆ. ಅದಕ್ಕೆ ಅದು ನಮ್ಮ ಬಡುಮಲೆ ಆಗಬೇಕು. ಅದು ಎಲ್ಲರ ತುಳುನಾಡಿನ ಎಲ್ಲರ ಬಡುಮಲೆ ಆಗಬೇಕು. ಅದು ಯಾವುದಕ್ಕೂ ಸೀಮಿತ ಆಗಬೇಕು. ಜಾತಿಗೆ, ಧರ್ಮಕ್ಕೆ, ಮತಕ್ಕೆ, ಭಾಷೆಗೆ ಅಥವಾ ಒಂದು ಕುಟುಂಬಕ್ಕೆ ಅದು ಆಗಲೇಬಾರದು. ಸಮಸ್ತ ತುಳುನಾಡಿನ ಜನರ ಅದು ಆಸ್ತಿ ಆಗಬೇಕು. ಒಂದು ದೇಶದ ಆಧ್ಯಾತ್ಮಿಕ ಸಂಸ್ಕೃತಿಯ ಆಸ್ತಿ ಆಗಬೇಕು. ಅದಾಗುತ್ತೆ, ನೀವೆಲ್ಲ ಸೇರಿದ್ರೆ ಆಗತ್ತೆ. ಒಂದು ಚರಿತ್ರೆ ನಿರ್ಮಾಣ ಮಾಡಬೇಕು. 550 ವರ್ಷಗಳ ನಂತರ 21ನೇ ಶತಮಾನದಲ್ಲಿರತಕ್ಕಂತಹ ತುಳುವರು, ತುಳುನಾಡಿನವರು ಎಲ್ಲ ಸೇರಿ ಪಡುಮಲೆಯ ಕೋಟಿ ಚೆನ್ನೈಯರ ಆ ಒಂದು ಬದುಕನ್ನ ದೇಶಕ್ಕೆ ಅರ್ಪಣೆ ಮಾಡಿದಂತ ಕೀರ್ತಿ ಬಂದಿದ್ರೆ ಬಹುಶಃ ನಿಮ್ಮ ಕಾಲಘಟ್ಟದಲ್ಲಿ ಆಗತ್ತೆ. ಇದೊಂದು ಚರಿತ್ರೆ ನಿರ್ಮಾಣ ಆಗುತ್ತೆ. ಅದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಎಷ್ಟು ಜನ ಇದ್ದಾರೆ ಇದಕ್ಕೆ ಸಹಕಾರ ಮಾಡ್ಬೋದು? ತುಂಬಾ ಜನ ಇದ್ದಾರೆ. ಪಡುವಣ್ಣೂರು, ಬಡಗನ್ನೂರು, ನೆಟ್ಟಮುಟ್ನೂರು, ಈ 3 ಗ್ರಾಮಗಳ ಸೇರಿದ ಪಡುಮಲೆ ಆಗುತ್ತೆ. ಅಲ್ಲಿಗೆ ಒಂದೊಂದು ಮನೆಗೆ ಹೋಗಿ ನೀವು ಕೇಳಿ, ಅವ್ರು ಹೇಳ್ತಾರೆ ಕೋಟಿ ಚೆನ್ನೈಯರು ಹುಟ್ಟಿದ್ದು ಪಡುಮಲೆ, ಬೆಳೆದದ್ದು ಪಡುಮಲೆ, ದೇವಿಯಿಂದ ಹುಟ್ಟಿದ್ದು ಪಡುಮಲೆ, ಸತ್ತದ್ದು ಪಡುಮಲೆಯಲ್ಲಿ. ಇಡೀ ಚಿತ್ರವೇ ಪಡುಮಲೆ. ಪಡುಮಲೆ ಬಿಟ್ಟರೆ ನಂತರ ಅವರು ಇಳಿದು ಅಲ್ಲಿ ಹೋದ ನಂತರ ಪಂಚದ ಇರಬಹುದು, ಸತ್ತಿರುವುದು 800ರಲ್ಲಿ ಆಗಿರಬಹುದು. ಆದರೆ ಜನ್ಮ ಕೊಟ್ಟ ಭೂಮಿ, ಅವರನ್ನ ಜಗತ್ತಿಗೆ ಪರಿಚಯಿಸಿದಂತ ಭೂಮಿ, ಅವರು ನಡೆದಾಡಿದಂತ ಭೂಮಿ, ಅವರು ಬೆಳೆದ ಭೂಮಿ, ಜಗತ್ತಿಗೆ ಅವರು ಕೊಟ್ಟಂತ ಆದರ್ಶ ಬದುಕಿನ ಚಿತ್ರ ಕೂಡ ಪಡುಮಲೆ ಕಾರಣ ಹೊರತು ಬೇರೆ ಯಾವುದೂ ಅಲ್ಲ ಅನ್ನುವಂಥದ್ದು. ಅದಕ್ಕೋಸ್ಕರ ಬಂಧುಗಳೇ, ಇವತ್ತು ಬಂದಂತ ಎಲ್ಲ ನನ್ನ ಬಂಟ್ವಾಳ ತಾಲೂಕಿನವರು ಬಂದಿದ್ದೀರಿ, ಬೆಳ್ತಂಗಡಿ ತಾಲೂಕಿನವರು ಬಂದಿದ್ದಾರೆ, ಪುತ್ತೂರು ತಾಲೂಕಿನವರು ಬಂದಿದ್ದಾರೆ, ದೂರದ ಬೈಂದೂರಿನಿಂದ ಬಂದಿದ್ದಾರೆ. ನಮಸ್ಕಾರ ನಿಮಗೆ. ದೂರದಿಂದ ಬೈಂದೂರಿಂದ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಹೇಳಿಕೊಂಡ್ರೆ ಕೋಟಿ ಚೆನ್ನೈಯರ ಅವರಿಗೆ ಕೂಡ ಅನುಮಾನ ಇತ್ತು. ನನ್ನ ಹತ್ರ ಫೋನ್ ಮಾಡಿ ಕೇಳಿದ್ದಾರೆ. ನಾನು ಹೇಳಿದೆ,
ಅದಕ್ಕೋಸ್ಕರ ಏಪ್ರಿಲ್ 23, 24 ಇವತ್ತು ನಮ್ಮ ಅಣ್ಣ ರಂಜನ್ ಬಿಜಾರ್ ಅವರು, ರವಿಶಂಕರ್ ಬಿಜಾರ್ ಅಣ್ಣ ಅವರು ನಾವೊಂದು ಶ್ರದ್ಧಾಂಜಲಿ ಕೊಡೋಣ ಅವರಿಗೆ, ಯಾರಿಗೆ, ನಮ್ಮ GB ಸೋಡರಿಗೆ. ಅವರ ಬಹಳ ಆತ್ಮೀಯ ಸ್ನೇಹಿತರು. ನಮ್ಮ ಈ ಪಡುಮಲೆಯ ಈ ಸಾನ್ನಿಧ್ಯಕ್ಕೆ ನಮ್ಮ ವಿನೋದ ಅವರ ಒಂದು ಚಿಂತನೆಗೆ ಸರಿಯಾಗಿ ಅಲ್ಲಿ ಅವರು ಬಹಳಷ್ಟು ಅದಕ್ಕೆ ಎಲ್ಲವನ್ನ ಕೊಟ್ಟಿದ್ದಾರೆ, ತನು ಮನ ಧನ. ಇವತ್ತು ಬರಬೇಕಿತ್ತು, ಆಕಸ್ಮಿಕವಾಗಿ ಅವರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ರುಕ್ಮಿಣಿ ಪೂಜಾರಿ ಅಲ್ಲೇ ಇದ್ರು, ಅವರಿಗೆ ಸಂಬಂಧಿಕರವರು, ಅವರ ಪಾಪ ಆದರೆ ಇಟ್ಟು ಬಂದು ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅದಕ್ಕೋಸ್ಕರ 23 ಏಪ್ರಿಲ್ 23, 24 ತಾರೀಕಿಗೆ ನೀವು ಆ ಕಾರ್ಯಕ್ರಮಕ್ಕೆ ಬರಬೇಕು. ಶುಕ್ರವಾರ ಮತ್ತು ಶನಿವಾರ ಬಹಳ ಒಂದು ಅತ್ಯಂತ ಇಡೀ ಕರ್ನಾಟಕದ ಜನ ಅಲ್ಲ, ದೇಶದ ಜನ ನೋಡುವಂತ ರೀತಿಯಲ್ಲಿ ಈ ಕಾರ್ಯಕ್ರಮ. ಇದು ಮೊದಲ ಹಂತ, ನೆನಪಿಟ್ಟುಕೊಳ್ಬೇಕು. ನಮ್ಗೆ ಇನ್ನು ಆಗ ಹೇಳಿದರು ನಮ್ಮ ಎಂಥದ್ದು ವಿಜಯ್ ಕುಮಾರ್ ಅವರು, ಇದು ಮೊದಲ ಹಂತದ ಕಾರ್ಯಕ್ರಮ. ನಾವು ಇನ್ನು ಅರಮನೆ ಆಗಲಿಕ್ಕಿದೆ, ಇನ್ನು ಗರಡಿ ಆಗಲಿಕ್ಕಿದೆ, ಬಾಕಿ ಮಾರುಕಟ್ಟೆ ಕೀರ್ತಿ ಭಂಡಾರ ಕೈಲಿದೆ, ಅದು ಸಿಗುತ್ತಾ ಅಂತ ನಾವು ನೋಡಬೇಕು. ಬುದ್ಧಿವಂತನನ್ನ ಕೊಂದಂತ ಜಾಗ ಇದೆ, ಅನೇಕ ಜಾಗಗಳಿದೆ. ಇದನ್ನೆಲ್ಲ ಒಟ್ಟು ಮಾಡಿ ಟ್ರಸ್ಟ್, ನಮ್ಮ ಟ್ರಸ್ಟ್ಗೆ ಅದನ್ನು ಒಟ್ಟು ಮಾಡಿ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅನ್ನುವಂಥ ನಮ್ಮಲ್ಲಿ ಒಂದು ದೂರದೃಷ್ಟಿತ್ವ ಇದೆ, ಹೃದಯ ಶ್ರೀಮಂತಿಗೆ ಇದೆ. ಕೋಟಿ ಚೆನ್ನೈರ ಪ್ರತಿಯೊಂದು ಬದುಕಿನ ಚಿತ್ರಗಳು ಮುಂದಿನ ಯುವ ಪೀಳಿಗೆಗೆ ಒಂದು ಆದರ್ಶವಾಗಿ ಮತ್ತು ಅದೊಂದು ಬೆಳಕಾಗಿ ಸಿಗಬೇಕು. ಕೋಟಿ ಚೆನ್ನೈರ ಒಂದು ಬೆಳಕು, ನೆನಪಿಟ್ಕೊಳ್ಳಿ, ಅದು ಬೆಳಕು. ಅದನ್ನು ದೀಪ ಹಚ್ಚಲಿಕ್ಕೂ ನೀವು ಬೆಳಕು ಉಪಯೋಗಿಸಬಹುದು, ಸುಡ್ಲಿಕ್ಕೂ ಉಪಯೋಗಿಸಬಹುದು ಅಂತ ಬೆಂಕಿಯವರು. ಕೋಟಿ ಚೆನ್ನೈರು ಅವಮಾನ ಮಾಡಿದವರು ಯಾರೇ ಇರಬಹುದು. ಮೊದಲೆಲ್ಲ ರಿಸಲ್ಟ್ ತುಂಬಾ, ಈಗ ರಿಸಲ್ಟ್ ಬೇಗ ಸಿಗುತ್ತೆ. ಕೋಟಿ ಚೆನ್ನೈರು ಅವಮಾನಿದವರ ರಿಸಲ್ಟ್ ಈಗ ಬೇಗ ಸಿಗುತ್ತೆ, ಅದಕ್ಕೆ ಸಂಗತಿ ಕೇಳಬೇಕಾಗಿಲ್ಲ, ಅದು ಗೊತ್ತಿದ್ದಾರೆ, ಗೊತ್ತಿರ್ತದೆ. ಈಗ ಈ ಪ್ರಶ್ನೆ ನಾವು ಧರ್ಮಸ್ಥಳದ ಹೆಗ್ಡೆಯವರಿಗೆ ಹೋಗಿ ಆಸೆ ಮಾಡಿದ್ವಿ. ಮೊನ್ನೆ ನಾನು, ರುಕ್ಮಿಣಿ ಪೂಜಾರಿಯವರು, ವಿನೋದ, ನಮ್ಮ ಯೋಗೀಶ್ವರ ಒಂದು ನೇತೃತ್ವದಲ್ಲಿ ನಾವು ಅಲ್ಲಿ ಹೋದೆವು. ವಿಜಯ್ ಕುಮಾರ್ ಇದ್ದರು, ವೇದ ಕುಮಾರ್ ಇದ್ದರು, ನಮ್ಮ ಶ್ರೀಧರ್ ಪಟ್ಲ ಇದ್ದರು, ಮತ್ತೆ ಶರಣರು ಇದ್ದರು, ನಮ್ಮ ಶೇಖರ್ ನಾರಾಜ್ ಅವರಿದ್ದರು, ರತನ್ ನಾಯ್ಕರವರು. ಇಷ್ಟು ಜನ ನಾವು ಹೆಗ್ಡೆಯವರ ಹತ್ರ ಹೋದೆವು. ಮತ್ತೆ ಅವರು ನೆನಪಿಸಿದ್ರು ನಮಗೆ, ಬಂಟ್ವಾಳರೇ, ನಾನು ಆ ದಿವಸ ಮೊದಲು ಬಂದಾಗ ನಿಮ್ಗೆ ಹೇಳಿದ್ದೆ, ದಕ್ಷಿಣ ಭಾರತದಲ್ಲಿ 3 ಮಣ್ಣು ಶ್ರೇಷ್ಠ. ದಕ್ಷಿಣ ಭಾರತದಲ್ಲಿ 3 ಮಣ್ಣು ಶ್ರೇಷ್ಠ ಹೇಳಿದವರು ಡಾಕ್ಟರ್ ವೀರೇಂದ್ರ ಹೇಳರು ಮೊನ್ನೆ. ಒಂದು ತಿರುಮಲೆಯ ಮಣ್ಣು, ಮತ್ತೊಂದು ಶಬರಿಮಲೆಯ ಮಣ್ಣು, ಮತ್ತೊಂದು ಪಡುಮಲೆಯ ಮಣ್ಣು. ಇದು ದಕ್ಷಿಣ ಭಾರತ ಸರ್ವಶ್ರೇಷ್ಠ ಮಣ್ಣು, ಅತ್ಯಂತ ಸತ್ಯದ ಮಣ್ಣು, ನ್ಯಾಯದ ಮಣ್ಣು, ಧರ್ಮದ ಮಣ್ಣು ಅಂತ ಹೇಳಿದ್ರು ನಮಗೆ. ಯೋಚನೆ ಮಾಡಬೇಕು ನಾವು. ಕೋಟಿ ಚೆನ್ನೈರು ಅಂತ ಹೇಳಿದ್ರೆ ಸತ್ಯ, ನ್ಯಾಯ, ಧರ್ಮದ ಸಂಕೇತವರು. ಕೋಟಿ ಚೆನ್ನೈರು ಸತ್ಯ, ನ್ಯಾಯ, ಧರ್ಮದ ಸಂಕೇತವರು. ಅಂತ ಮಣ್ಣು ಇವತ್ತು ಕತ್ತಲೆಯಲ್ಲಿದೆ. 550 ವರ್ಷಗಳು ಬೇಕಾಯಿತು ಈಗ ಅದಕ್ಕೆ ಬೆಳಕಿಗೆ ತರಲಿಕ್ಕೆ. ಕಾರಣ ಏನಂತ ಕೇಳಿದ್ರೆ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಾಗ ಅಲ್ಲಿ ಉಳಿಯಿತು? ಇಷ್ಟು ಗುರುಗಳಿದ್ರು ಯಾಕೆ ಅಲ್ಲಿ ಉಳಿಯಿತು? ಯಾಕೆ ಕೋಟಿ ಚೆನ್ನೈರ ಬದುಕಿಗೆ 280 ಗರಡಿಗಳು ಎಲ್ಲೆಲ್ಲಿ ಆಗಿದೆ? ಕುಂದಾಪುರ ತಾಲೂಕಿನಲ್ಲಿ ಗರಡಿಗಳಾಗಿದೆ, ಉಡುಪಿ ತಾಲೂಕಿನಲ್ಲಿ ಗರಡಿಗಳಾಗಿದೆ, ಕಾರ್ಕಳ ತಾಲೂಕಿನಲ್ಲಿ ಆಗಿದೆ, ಮಂಗಳೂರು ತಾಲೂಕಿನಲ್ಲಿ ಆಗಿದೆ, ಬಂಟ್ವಾಳ ತಾಲೂಕಿನಲ್ಲಿ ಆಗಿದೆ, ಪುತ್ತೂರಿನಲ್ಲಿಯೂ ಇದೆ, ಕೆಲವು ಕಡೆಯಲ್ಲಿ ಬೆಳ್ತಂಗಡಿಯಲ್ಲಿದೆ. ಆದರೆ ಹುಟ್ಟಿದ ಜನ್ಮಸ್ಥಾನದಲ್ಲಿ ಇಲ್ಲ. ನನ್ಗನ್ನಿಸ್ತು ಶ್ರೀರಾಮಚಂದ್ರನ ಜನ್ಮಸ್ಥಾನಕ್ಕಾಗಿ 96 ಯುದ್ಧಗಳಾಗಿದಂತೆ. 96 96 ವರ್ಷದ ನಂತರ ಆ ಕಾಲ ಎಷ್ಟು ವರ್ಷ ಹುಟ್ಟಿ ಒಂದು 5,000 10,000 ನನಗೆ ಗೊತ್ತಿಲ್ಲ. ಇವತ್ತು ಅದಕ್ಕೆ ಆ ರಾಮನ ಜನ್ಮಭೂಮಿಗೆ ಈಗ ಅದಕ್ಕೆ ಅವಕಾಶ ಆಗಿದೆ. ಈಗ ಮಥುರದಲ್ಲಿ ಶ್ರೀಕೃಷ್ಣನ ಎಷ್ಟೋ ಜನ ಹೇಳ್ತಾರೆ ಶ್ರೀಕೃಷ್ಣನ ಅಪ್ಪೆ ಅಂತ ಕೇಳಿದ್ರೆ ಯಶೋಧರ ಅಂತಲೇ ಹೇಳೋದು, ಎಷ್ಟು ಜನ ಗೊತ್ತಿಲ್ಲ. ಯಶೋಧ ನಂದನ ಕೃಷ್ಣ ಅಂತಲೇ ಇಲ್ಲಿ ಭಜನೆ ಇದೆ. ನಿಜಕ್ಕೂ ಈ ಕೃಷ್ಣನ ತಾಯಿ ಯಾರು? ದೇವಕಿ. ಆದ್ರೆ ಹೆಸರು ಯಶೋಧಗೆ, ಧರ್ಮಕ್ಕೆ ಹುಟ್ಟಿದ ತಾಯಿ ದೇವಕಿ. ಸಾಕಿದ್ದು ಮಾತ್ರ ಅವಳು, ಸಾಕಿದ್ದಕ್ಕೆ ಅವಳ ಹೆಸರು, ಹುಟ್ಟಿಸಿದ ಅವಳ ದೇವಕಿ ಅಲ್ಲ ಪಾಪ. ತಾಯಿ ತಾನೆ, ಸಾಕಿದವಳು ತಾಯಿ ಆಗುವುದಿಲ್ಲ, ಹೆತ್ತವಳು ಮಾತ್ರ ತಾಯಿ ಆಗೋದು. ಅಮ್ಮ ಒಬ್ಬಳೇ ಹೇಳೋದು ನಮಗೆ, ಹುಟ್ಟು ಒಂದೇ, ಸಾವು ಒಂದೇ, ಜನ್ಮ ಒಂದೇ ಸಲ ಬರೋದು, ಎರಡು ಜನ್ಮ ಬರೋಲ್ಲ.
ಇವತ್ತು ಕೃಷ್ಣನ ಜನ್ಮಭೂಮಿ ಕೊಡಬೇಕಂತ ಹೋರಾಟ ಆಗುತ್ತೆ. ಇದೇ ಕೋಟಿ ಚೆನ್ನೈರಾಗಿ ಎಷ್ಟು ವರ್ಷಗಳಾಯಿತು. ಆದ್ರೆ ಪುಣ್ಯಕ್ಕೆ 21ನೇ ಶತಮಾನದಲ್ಲಿ ಮತ್ತೆ ಕೋಟಿ ಚೆನ್ನೈಯರ ಜನ್ಮಸ್ಥಾನಕ್ಕೆ ಒಂದು ಮುಹೂರ್ತ ಬಂದಿದೆ. ಗೌರವಾಧ್ಯಕ್ಷರಾಗಿ ನಮ್ಮ ರುಕ್ಮೈ ಪೂಜಾರಿ ಅವರಿದ್ದಾರೆ, ರಂಜನ್ ಬಿಜಾರ್ ಅವರಿದ್ದಾರೆ, ಎಲ್ಲ ಇದ್ದಾರೆ. ನಮ್ಮ ವಿನೋದ್ ಆಳ್ವರು, ವಿನೋದ್ ಆಳ್ವರ ಹೇಳಿದ್ರು ಆಗ ಜನ್ಮಸ್ಥಾನಕ್ಕೆ ನಾನು ಯಾಕೆ ಸೆಲ್ಯೂಟ್ ಹೋಗ್ತೇನೆ ಅಂತ ಹೇಳಿದ್ರೆ, ಒಂದು ಸೆನ್ಸ್ ಕೊಡ್ಲಿಕ್ಕೆ ತಯಾರಿಲ್ಲ ಒಬ್ಬರು ಕೂಡ. 1 ಎಕರೆ ಚಿಲ್ಲರೆ ಇದೆ ಆ ಜಾಗದಲ್ಲಿ, ನೀವು ಬಂದು ನೋಡಬಹುದು. ಯಾರೋ ಹೋಗುವಂತ ಜಾಗ, ಯಾರಿಗೋ ಡಿಕ್ಲೇರೇಷನ್ ಸಿಕ್ಕಿದ ಜಾಗವನ್ನ ಕೋಟಿ ಚೆನ್ನೈಯರ ಜನ್ಮಸ್ಥಾನ ಯಾರಿಗೂ ಹೋಗಬಾರದು, ಅದು ಅಲ್ಲೇ ಇರಬೇಕು. ಅದು ತುಳುನಾಡಿನ ಜನರಿಗೆ ಸೇರಬೇಕು, ದೇಶಕ್ಕೆ ಸೇರಬೇಕು, ರಾಜ್ಯದ ಜನಕ್ಕೆ ಸೇರಬೇಕು ಅಂತ ದೂರದೃಷ್ಟಿಯ ಚಿಂತನೆ ಇಟ್ಟುಕೊಂಡವರು ವಿನೋದ್ ಆಳ್ವ. ಅಂತ ವ್ಯಕ್ತಿ ಅದನ್ನು ತನ್ನ ಹೆಂಡತಿ ಹೆಸರಿನಲ್ಲಿ ಪರ್ಚೇಸ್ ಮಾಡಿ, ಅವರ ಹೆಸರು ಪರ್ಚೇಸ್ ಮಾಡಿಲ್ಲ, ಅವರು ತನ್ನ ಹೆಂಡತಿ ಹೆಸರಲ್ಲಿ ಪರ್ಚೇಸ್ ಮಾಡಿದ್ರು. ಮಾಡಿ ಎಲ್ಲ ನಮ್ಮನ್ನು ಕರೆದು, ರುಕ್ಮಯ್ಯರು ನಮ್ಮನ್ನೆಲ್ಲ ಕರೆದು, ಈ ಜಾಗಲು ಯಾರು ಕೋಟಿ ಚೆನ್ನೈಯ ಜನ್ಮಸ್ಥಾನಕ್ಕೆ ನಿಕ್ಕುಲು ಏರೇಟ್ ಪಂಡ್ ಮಲ್ಪರ್ ಅಗ್ಲಿಗೆ ಗುರ್ದು ಕೊಡ ತಯಾರುಲ್ಲೇ ಅಂತ ಹೇಳಿದಂತ ವ್ಯಕ್ತಿ. ನೀವು ಕೇಳಬಹುದು, ಅದು ಬರೆದು ಕೊಡ್ತಾರ? ಬರೆದು ಕೊಡ್ತೀರ? ಅದು ಏನ್ ಗೊತ್ತಿಲ್ಲ. ಸುರುಕಿಲ್ಲ ಪ್ರಶ್ನೆ ಆಯ್ತು. ನಾವು ವಿಜಯ ಏಪಣೆ ಕೊಡ್ಬೇಕು. ಏಪಣಿಗಳು ನೀವು ಮಂಗಳವಾರ ನೀವು ಮೊದಲು ನನ್ನ ಜಾಗಕ್ಕೆ ಕಾಲಿಡುವ ಮೊದಲು, ನನ್ನ ಜನ್ಮಸ್ಥಾನಕ್ಕೆ ಕಾಲಿಡುವ ಮೊದಲು, ಹಾರೆ ಪಿಕ್ಕಾಸು ಹಾಕುವ ಮೊದಲು ನನ್ನ ತಾಯಿಯ ಸಾನ್ನಿಧ್ಯವನ್ನು ಅಭಿವೃದ್ಧಿಗೊಳಿಸಿ, ನಾನು ನಂಬಿಕೊಂಡು ಬಂದಂತಹ ಬೆಮ್ಮೆರ ಮಂದಿರವನ್ನು ನಿರ್ಮಾಣ ಮಾಡಿ ಅದಕ್ಕೆ ಬ್ರಹ್ಮಕಲಶೋತ್ಸವ ಮಾಡಿದ ನಂತರವೇ ನಮ್ಮ ಜಾಗಕ್ಕೆ ಬರಬೇಕು ಅಂತ ನಮಗೆ ಆದೇಶ ಪ್ರಕಾರ, ಅಗಮಶಾಸ್ತ್ರದ ಆ ಆದೇಶದ ಪ್ರಕಾರ ಆ ಪಡುಮಲೆಯ ಜಾಗದಲ್ಲಿ ಕೋಟಿ ಚೆನ್ನೈಯರ ತಾಯಿಯ ಕೂಬೆ ತೋಟ ಮನೆಯ ಅಂಗಳದಲ್ಲಿಟ್ಟಂತಹ ನಮ್ಮ ಅಷ್ಟಮಂಗಳದಲ್ಲಿ ನಮಗೆ ಕಂಡು ಬಂದಂತಹ ಪ್ರಕಾರ ಅದು ನಾಡು ಬ್ರಹ್ಮಕಲಶೋತ್ಸವ ಆದ ನಂತರ ನಾವು ಅದಕ್ಕೆ ಇಳಿಯುವಾಗ ನಮ್ಮ ಮಹಾನ್ ಪುರುಷ ಇವರು ವಿನೋದ್ ಆಳ್ವರು ನಮಗೆ ಅದನ್ನು ಕೊಡ್ತಾರೆ ಅನ್ನುವಂಥದ್ದು 100ಕ್ಕೆ 100. ಅದು ಪ್ರಶ್ನೆ ಬೇಡ ನಿಮಗೆ. ಅವ್ರು ಹೇಳಿದ್ರು, ಅವರು ದುಡಿಯುವ ಯಾರು ಹೇಳಿದ್ರು, ನೀವೆಲ್ಲ ಚಡ್ಡಿ ಹಾಕೊಂಡು ಈಗ ಆಗುವ ಸ್ಥಳ ಅವ್ರದ್ದಲ್ಲ, ಈಗ ಆಗುವ ಸ್ಥಳ ವಿರೋಧವಲ್ಲ, ಅದು ಮೇಘನಾಥರಯ್ಯ ಕಂಪನಿ, ಅದಕ್ಕೆ ಕಾರಣರವರೇ. ಅದು 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 ಬಂದಿದೆ, ಅದು ರಿಜಿಸ್ಟರ್ ಆಗಿದೆ, ಅದು ಹೇಳಿದ್ದಾರೆ, ಅದು ಆಗಿದೆ, ಅವ್ರು ಹೇಳಿದ್ದಾರೆ, ಅದು ಹೇಳಿದ್ದಾರೆ, ಅದು ರಿಜಿಸ್ಟರ್ ಆಗಿದೆ. ಈಗ ನಾವು ಮಾಡಿದ ಜಾಗ ನಮ್ಮ ಹೆಸರಲ್ಲಿ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸೇವಾ ಟ್ರಸ್ಟ್ಗೆ ಬರೆದು ಕೊಟ್ಟಿದ್ದಾರೆ. ಅದರ ಕಾಪಿ ತೋರಿಸ್ತೇನೆ, ಎಲ್ಲ ನಿಮಗೆ ಬೇಕಾದ್ರೆ ತೋರಿಸ್ತೇನೆ. ಅದು ಬೇಕಾದ್ರೆ ತೋರಿಸ್ತೀನಿ. ನಾವು ಅಲ್ಲಿ ಫೈನ್ ಕೊಡಿ, ನೋಡಿ ಎಲ್ಲಿ ಕೊಡಿ, ನಂತರ ತೋರಿಸ್ತೀನಿ ಅವರಿಗೆ. ನಾವು ಜಾಗವನ್ನ ಹಾಗೆ ತಗೊಳ್ಳೋದಿಲ್ಲ, ನಾವು ಕರೆಕ್ಟ್ ರಿಜಿಸ್ಟರ್ ಮಾಡಿಯೇ ತಗೊಂಡಿದ್ದೀವಿ. ನೋಡಿ, ನಮಗೆ ಜಾಗ ಕೊಟ್ಟವರು ಚಂದ್ರಾವತಿ, ಜಯಲಕ್ಷ್ಮಿ, ಮಂಜುಳಾ, ಮನೋಹರ್, ವಿದ್ಯಾರತ್ನ, ಪ್ರಮೋದಿನಿ ಮತ್ತು ಮೇಘನಾಥ್ ರೈ, ಭಾಗೀರಥಿ, ಕುಸುಮಾವತಿ. ನೋಡಿ, ಇದು ರಿಜಿಸ್ಟರ್ ಆಗಿದಂತಹ ಪುತ್ತೂರಿನ ಸಬ್ ರಿಜಿಸ್ಟರ್ ನಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ನೋಡಿ, ಎಲ್ಲ ಫೋಟೋಸ್ ಹಾಕಿ ಎಲ್ಲ ಇದೆ, ಎಲ್ಲರ ಫೋಟೋಸ್ ಕೂಡ ಇದೆ ಇದರಲ್ಲಿ. ಇದು ರಿಜಿಸ್ಟರ್ ಮಾಡಿದ್ದಾರೆ, ನಿಮ್ಗೆ ಗೊತ್ತಿರ್ಬೇಕಲ್ಲ. ಇಂಥದೇ ರಿಜಿಸ್ಟ್ರೇಷನ್ ಕೂಡ ಅವ್ರು ಮಾಡಿಕೊಡ್ತಾರೆ. ಇದು ಆಗಿದೆ, ಯಾಕಂದ್ರೆ ನಮಗೆ ಇದು ಆಗದೆ ಆಗುದಿಲ್ಲ. ಇದು ಆದ ನಂತರವೇ ನಾವು ಅವರ ಜಾಗಕ್ಕೆ ಹೋಗೋದು, ಮತ್ತೆ ಜಾಗಕ್ಕೆ ಹೋಗೋದಿಲ್ಲ. ನಾವು ತಪ್ಪಿ ಕೂಡ ಇದು, ಯಾಕಂದ್ರೆ ಇದು ದುಡ್ಡು ಮಾಡುವಂತ ಕ್ಷೇತ್ರ ಅಲ್ಲ, ನೆನಪಿಟ್ಕೊಳ್ಬೇಕು. ಇದು ದುಡ್ಡು ಮಾಡುವ ಕ್ಷೇತ್ರಕ್ಕಾಗಿ ನಾವು ದುಡಿತಾ ಇಲ್ಲ, ಸಮಾಜಕ್ಕೆ ಇದು ಅರ್ಪಣೆ ಮಾಡೋದಕ್ಕೋಸ್ಕರ ದುಡಿತಾ ಇದ್ದೀವಿ. ಇದರ ಹಕ್ಕುದಾರ ಯಾರು ಅಂತ ಕೇಳಿದ್ರೆ ತುಳುನಾಡಿನ ಜನರು ಆ ಪಡುಮಲೆಯ ಹಕ್ಕುದಾರರು. ಅದಕ್ಕೋಸ್ಕರ ನಾವು ಇಟ್ಟದ್ದು ನಮ್ಮ ಪಡುಮಲೆ ಅನ್ನೋದಕ್ಕೋಸ್ಕರ ಇಟ್ಟಿದ್ದೇವೆ, ಅದಕ್ಕೋಸ್ಕರ ಇಟ್ಟಿದ್ದೇವೆ. ಅದಕ್ಕೋಸ್ಕರ ಬಂಧುಗಳಲ್ಲಿ ಹೆಚ್ಚು ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ. ನಾಳೆ 23, 24ನೇ ತಾರೀಕಿಗೆ ನಡೆಯುವಂತಹ ಈ ಬ್ರಹ್ಮಕಲಶೋತ್ಸವದಲ್ಲಿ ನಾವು ಹೆಸರು ಈಗಾಗಲೇ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ನಾವು ಕೇಳಿದ್ವಿ, ಸರ್ ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ನೀವು ಬ್ರಹ್ಮಕಲಶೋತ್ಸವ ಸಮಿತಿಗೆ ನೀವು ಗೌರವ ಅಧ್ಯಕ್ಷರಾಗಿ ಬರಬೇಕು ಅಂತ ಕೇಳಿದಾಗ ಒಂದೇ ಮಾತು ಹೇಳಿದ್ರು, ಎಸ್ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ದಾರೆ ಯೋಗೀಶ್ವರದ ಹಿಂದೆ, ಅದಕ್ಕೆ ಹೋಗಿ ಅವ್ರು ಕರೆಕ್ಟ್ ಹೇಳಿದ್ರು. ನಾವು ಹೋಗುವಾಗ ನಾವು ಅಷ್ಟೇ ಹೇಳಿದ್ರು, ಯೋಗೀಶ್ವರು ಪಣ್ಣುಂಚಿ ಅಂತ ಹೇಳಿದ್ರು. ಆದ್ರೆ ನಾವು ಕೇಳಿದ್ವಿ ಅವ್ರ ಹತ್ರ. ಕಾರ್ಯಾಧ್ಯಕ್ಷರಾಗಿ ಶರಣ ಇದ್ದಾರೆ,
ಕಾರ್ಯಾಧ್ಯಕ್ಷರಾಗಿ, ತಪ್ಪಾಗಿದ್ದರೆ ಕ್ಷಮಿಸಬೇಕು, ಹರೀಶ್ ಕುಮಾರ್ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರಾಗಿ ಮಂಗಳೂರಿನ ಸಂಸದರಾಗಿದ್ದ ನಳಿನ್ ಕುಮಾರ್ ಕಟೀಲ್ರು ಅಧ್ಯಕ್ಷರಾಗಿದ್ದು ಒಪ್ಪಿಕೊಂಡಿದ್ದಾರೆ. ಸೊ ಈ ಮೂವರ ನೇತೃತ್ವದಲ್ಲಿ ನಾವು ಇದನ್ನು ಬ್ರಹ್ಮಕಲಶ ಸಮಿತಿ ಮಾಡಲಿಕ್ಕೆ ತಯಾರು ಮಾಡ್ತಾ ಇದ್ದೀವಿ. ಇನ್ನೊಂದಕ್ಕೆ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಮಾಡ್ತೀವಿ ನಿಮಗೆ ಸಹಕಾರ ಕೊಡಲಿಕ್ಕೆ. ಬಟ್ ನೀವು ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರ, ನೀವು 3 ಜನ ಈ ಒಂದು ಕೆಲಸವನ್ನ ಮಾಡಬೇಕು. ಸಮಾಜಕ್ಕೆ ಅರ್ಪಣೆ ಮಾಡ್ತೀವಿ. ಸಮಾಜಕ್ಕೆ ಅರ್ಪಣೆ ಮಾಡೋದು ನಾವು ಎಲ್ಲ. ಈ ಸಮಾಜದಲ್ಲಿ ಎಲ್ಲರೂ ಇದ್ದಾರೆ. ಬಿಲ್ಲವರು, ಬಂಟರು, ಬ್ರಾಹ್ಮಣರು, ಜೈನರು, ಕುಲಾಲರು, ಸಪಲ್ಲಿಗರು, ದೇವಾಡಿಗರು ಎಲ್ಲರೂ ಕೂಡ ಇದ್ದಾರೆ. ಆಯಾ ತುಳುನಾಡಿನ ಎಲ್ಲ ತುಳುವರ ಆಸ್ತಿಯಾಗಿ ಮಾಡಬೇಕು ಅನ್ನೋದು ನಮ್ಮದೊಂದು ಕಲ್ಪನೆ. ಅದಕ್ಕೋಸ್ಕರ ಬಂದಂತ ಎಲ್ಲ ನನ್ನ ಬಂಧುಗಳಲ್ಲಿ ವಿನಂತಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಆದ ನಂತರ ದೇವರ ಪ್ರಸಾದ ಇದೆ, ಊಟ ಮಾಡಿಕೊಂಡು ಹೋಗಬೇಕು. ಎಚ್.ಎಸ್. ಸಾಯಿರಾಮ್ ಅವರು ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಮೊದಲಾಗಿ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮಾತಾಡಲಿ ವಿನೋದ್ ಅವರೇ ಮಾತಾಡ್ತಾರೆ. ಈಗ ನನ್ನ ಆದ ನಂತರ ವಿನೋದ್ ಅವರು ಮಾತಾಡ್ತಾರೆ. ಸ್ವಲ್ಪ ಒಂದು 5 ನಿಮಿಷ ಮಾತಾಡಿ. ನಿಮ್ಮ 2 ಮಾತು ಬರಬೇಕು ನಿಮ್ದು ಅಂತ. ಅವರ ಮಾತು ನಂತರ ಊಟದ ವ್ಯವಸ್ಥೆ ಇದೆ, ಪ್ರಸಾದ ಇಟ್ಕೊಡ್ಬೇಕು. ಏಪ್ರಿಲ್ 23, 24 ನಿಮಗೆ ಕೊಟ್ಟಿದ್ದೇವೆ. ತನು ಮನ ಧನ ನಾವಿಷ್ಟವರೆಗೆ ಹಣ ಕೇಳಿಲ್ಲ. ಸುಮಾರು ಇದೊಂದು 5-6 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಇದು ಮುಗಿಯುವಾಗ ನಮಗೆ ಸಾಧಾರಣ ಅಷ್ಟು ಬೇಕಾಗ್ತದೆ. ಇದಲ್ಲ, ಇನ್ನು ಅರಮನೆ ಆಗ್ಲಿಕ್ಕಿದೆ, ಗರಡಿ ಆಗ್ಲಿಕ್ಕಿದೆ. ಅಲ್ಲಿ ಜಾಗ ಕೊಟ್ಟರೆ ಪರ್ಚೇಸ್ ಧರ್ಮಗೆ ವಿನೋದಾಳರು ಅಂತ ಹೃದಯವಂತಿಗಿದ್ರೆ ಓಕೆ, ಕೊಟ್ಟರೆ ನಾವು ತಗೊಳ್ತೀವಿ. ಇಲ್ಲಾಂದ್ರೆ ನಾವು ಕೇಳಿದಾಗ ಹಣ ಕೊಡೋರು ಇದ್ದಾರೆ, ಫ್ರೀ ಆಗಿ ಕೊಡ್ತೀವಿ, ಸ್ವಲ್ಪ ಕೊಡ್ಬೇಕಾದಿತ್ತು ಅಂತ ಅನ್ನೋದು 5-6-7 ಕೋಟಿವರೆಗೆ ಬರ್ಬೋದು. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಒಂದು ಭುಜ, ನಿಮ್ಮ ಭುಜ, ಒಂದು ಬೆವರಿನ ಒಂದು ತೊಟ್ಟು, ನಿಮ್ಮ ಬೆವರಿನ ಒಂದು ತೊಟ್ಟು ನಮಗೆ ಕೊಟ್ಟರೆ ಸಾಕು ಪಡುಮಲೆಗೆ. ಈ ಪಡುಮಲೆಯನ್ನ ದೇಶಕ್ಕೆ ನಿಮ್ಮ ಮುಖಾಂತರವೇ ನಾವು ಅರ್ಪಣೆ ಮಾಡ್ತೀವಿ. ನಾವು ಒಂದು ಸೇವಕರಾಗಿ ದುಡಿತೀವಿ. ನಾವು ಸೇವಕರು, ನಾವು ಅಧ್ಯಕ್ಷ ಬರೀ ಸೇವಕರು. ಹರೀಶ್ ಇರ್ಬೋದು, ವಿನೋದಾಳ್ ಇರ್ಬೋದು, ನಾವು ಸೇವಕರು. ಪ್ರಧಾನಿಯೇ ಹೇಳಿದ್ದಾರೆ, ನಾನು ಪ್ರಧಾನಮಂತ್ರಿ ಅಲ್ಲ, ಪ್ರಧಾನ ಸೇವಕ ಅಂತ. ಇಂಥ ಭಾವನೆಯಿಂದಲೇ ನಾವು ಕೆಲಸ ಮಾಡ್ತೀವಿ. ಇದೊಂದು ಸೇವೆ, ಇದೊಂದು ನಮ್ಮ ಕೋಟಿ ಚೆನ್ನರಿಗೆ ನಮ್ಮ ಒಂದು ರೀತಿಯ ಸೇವೆ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಹೊರತು ಮತ್ತೆ ಯಾವುದನ್ನು ಇದು ನಮ್ಗೇನಿದು ಇದರ ಸೀಟು ಬೇಕು ಅನ್ನೋ ಯಾವ ಕಾರಣಕ್ಕಿಲ್ಲ. ಆದ್ರೆ ಅದು ಕತ್ತಲಲ್ಲಿದ್ದದ್ದನ್ನು ಬೆಳಕಿಗೆ ಬರಬೇಕು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಪ್ರತ್ಯೊಬ್ಬ ಅಮೃತಂಗಮಯ ಅನ್ನುವಂತ ಏನು ಭಾಗವತದ ಉಪನಿಷತ್ತಿನ ಹಾಕಿದೆ. ಅದನ್ನು ನೆನೆಸಿಕೊಂಡು ಈ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಬಹಳಷ್ಟು ಕೆಲಸ ಬಿಟ್ಟು ಇವತ್ತು ಕಂಡಪಟ್ಟೆ ಕಾರ್ಯಕ್ರಮಗಳಿದೆ. ಆ ಎಲ್ಲ ಕಾರ್ಯಕ್ರಮಗಳನ್ನ ಬಿಟ್ಟು ಇಲ್ಲಿ ಇವತ್ತು ಇಷ್ಟೊತ್ತಿಗೆ ನೀವು ಕೂತ್ಕೊಂಡಿದ್ದೀರಿ. ಇನ್ನೊಂದು 10-15 ನಿಮಿಷ ಕಾರ್ಯಕ್ರಮ ಮುಗಿಸ್ತೀವಿ ನಾವು. ದಯವಿಟ್ಟು ತಾವೆಲ್ಲ ದೂರದಿಂದ ಬಂದಿರಿ. ಈ ಟ್ರಸ್ಟಿನ ಅಧ್ಯಕ್ಷನಾಗಿ ಹೃದಯ ಶ್ರೀಮಂತಿಕೆಯಿಂದ ಈ ಕಾರ್ಯಕ್ರಮಗಳನ್ನ ಎಲ್ಲಿ ಬಿಟ್ಟು ಇಲ್ಲಿ ಬಂದಿದ್ರಿ, ನಿಮಗೆ ನಾನು ಶಿರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತು ಮುಂದಿನ ಈ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಆ ದಿವಸ ಎಲ್ಲ ನಿಮ್ಮ ಎಲ್ಲ ಕಾರ್ಯಕ್ರಮಗಳ 23-24 ಇಟ್ಬಿಡಿ. ಯಾಕಂದ್ರೆ ಈಗಲೇ ಒಂದು ಹೇಳಿಬಿಡ್ತೇನೆ ನಾನು. ಬೇಕಾದ್ರೆ ಅಲ್ಲಿ ಬಾಕಿ ಮಾರ್ಗದ ಸುಮಾರು 8 ಎಕರೆ ಇದೆ, ಫುಲ್ ಇದೆ. ಅದರಲ್ಲಿ ಫುಲ್ಲು ಭಜನೆ, ಅವರು ಇಡೀ ನಮ್ಮ ಜಿಲ್ಲೆಯ ಭಜನೆ ಸುಮಾರು 15,000 ಭಜನಾ ಮಂದಿರದಲ್ಲಿ ಬಂದು ಅಲ್ಲಿ ಸೇರ್ತಾರೆ, ಭಜನೆ ಮಾಡ್ತಾರೆ. ಅಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ನಮಗೆ ಬೇಕು. ತನು ಮನ ಧನದ ಸಹಕಾರ ಬೇಕು ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂದಿಸಿ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಸಭೆಯಲ್ಲಿ ಸಮಗ್ರ ವಿಚಾರವನ್ನು ನಮ್ಮ ಮುಂದೆ ಇಟ್ಟಂತ ಹರಿಕೃಷ್ಣ ಭಟ್ಪಾಲ್ ತಮಗೆ ಧನ್ಯವಾದಗಳು. ಸಭೆಯ ಮುಂದೆ ಆಡಳಿತ ಮುಕ್ತೇಶ್ವರರಾದಂತ ಎಂ ವಿನೋದ್ ಅಲ್ವಾರ್ ಮಾತನಾಡಬೇಕಂತ ಕೇಳಿಕೊಳ್ತಿದ್ದೇನೆ. ಕ್ಷೇತ್ರದ ಪಾಲಕರಾದ ಗೋಕರ್ಣಾಥೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿ, ಆ ದೇವರ ಆಡಳಿತ ಸಂಸ್ಥೆಯ ಮುಖ್ಯಸ್ಥರಾದ ಸಾಯಿರಾಮ್ ಅವರಿಗೂ, ವೇದಿಕೆಯಲ್ಲಿರುವ ನಮ್ಮ ಹಿರಿಯರು, ಹರಿಯಣ್ಣನ ಹೆಸರು ಹೇಳಬೇಕಾಗ್ತದೆ. ನಮ್ಮ ಏರ್ಕ್ರಾಫ್ಟ್ ಪಡುಮಲೆ ಅನ್ನೋ ಏರ್ಕ್ರಾಫ್ಟ್ನ ಪೈಲಟ್ ಆಗಿದ್ದಾರೆ ಅವರು. ಹಿಂದಿನ ಸೀಟಲ್ಲಿ ನಾವು ಕೂತಿದ್ದೇವೆ, ಅವರೇ ಅದನ್ನೆಲ್ಲ. ಹಾಗೆ ಇನ್ನೊಬ್ಬರು ಪೈಲಟ್ ಈಗ ಹರೀಶಣ್ಣ ಸಹ ಕೂತಿದ್ದಾರೆ. ಮತ್ತು ನಮ್ಮೆಲ್ಲರ ಮಾರ್ಗದರ್ಶಿರಾದ ರುಕ್ಮಾಯಿ ಪೂಜಾರಿ ಅವರು ಯಾವ ಮೀಟಿಂಗು ಕೂಡ ಬಿಟ್ಟಿಲ್ಲ. ಇವತ್ತು ವೇದಿಕೆ ನೋಡಿದರೆ ರುಕ್ಮಾಯಣ್ಣ ಇಲ್ಲ. ನಾನು ಪಕ್ಕದಲ್ಲಿ ಕೇಳಿದೆ, ರುಕ್ಮಾಯಣ್ಣ ಬಂದಿಲ್ಲ ಇವತ್ತಿಂದ. ಆದರೂ ಸಹ ಅವರು ಬಂದರು. ಅವರಿಗೆ ಕೋಟಿ ಜನ ಅಂದರೆ ಎಷ್ಟು ಪ್ರೀತಿಯಿಂದ ಅದರಲ್ಲೇ ಗೊತ್ತಾಗ್ತದೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಮುಖ್ಯ ಗಣ್ಯಸ್ಥರಿಗೂ, ಈ ವೇದಿಕೆ ನೋಡಿದರೆ
ಯಾವ ರಾಜಕೀಯವೂ ಇಲ್ಲದ ವೇದಿಕೆ ಆಗಿದೆ. ಎಲ್ಲರೂ ಇದ್ದಾರೆ, ಕಾಂಗ್ರೆಸ್ನವರು ಮುಖ್ಯಸ್ಥರು ಇದ್ದಾರೆ, ಬಿಜೆಪಿ ಮುಖ್ಯಸ್ಥರು ಇದ್ದಾರೆ. ಕೋಟಿ ಚೆನ್ನೈರಿಗೆ ರಾಜಕೀಯವೇ ಇಲ್ಲ ಅಂತ ಈ ವೇದಿಕೆ ತಿಳಿದು ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ವೇದಿಕೆ ಹೀಗೆ ಮುಗಿಬೇಕು. ಕೋಟಿ ಚೆನ್ನೈರ ವಿಷಯದಲ್ಲಿ ಯಾವ ರಾಜಕೀಯವೂ ಮುಂದೆ ಕೂಡ ಆಗಬಾರದು. ಎಲ್ಲ ಇವರು ನಮ್ಮ ಮುಖ್ಯಸ್ಥರು ಮಧ್ಯದಲ್ಲಿ ಕೂತಿದ್ದಾರೆ. ಈ ಅಂತಹ ಗೋಕರ್ಣೇಶ್ವರ ಈ ಸ್ಥಾನದ ಮುಖ್ಯಸ್ಥರು ಮಧ್ಯದಲ್ಲಿ ಕೂತಿದ್ದಾರೆ ಅಂದ್ರೆ ಅರ್ಥ, ಇದರಲ್ಲಿ ಎಲ್ಲ ಧಾರ್ಮಿಕ ಅವರು ಇದ್ದಾರೆ, ರಾಜಕೀಯದವರು ಇದ್ದಾರೆ, ಕೋಟಿ ಜನರ ಎಲ್ಲ ಭಕ್ತರು ಇದ್ದಾರೆ. ನಮ್ಮ ಪಡುಮಲೆ ಅಂದು ಅದು ಒಳ್ಳೆಯ ರೀತಿಯಲ್ಲಿ ಮುಂದೆ ಒಂದು ತುಳುನಾಡಿನ ಸಂಸ್ಕೃತಿಯಲ್ಲಿ ಒಂದು ಹೆಸರುವಾಸಿಯಾಗಿ ಇನ್ನು ನಮ್ಮ ಈ ಕೋಟಿ ಚೆನ್ನೈಯ ಚರಿತ್ರೆ ಎಲ್ಲ ತುಳುನಾಡಿನ ಎಲ್ಲ ಮನೆ ಮನೆಗೂ ಮುಟ್ಟುವಂತೆ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಪಡುಮಲೆಯ ಇತಿಹಾಸ ಹೇಳಬೇಕಾದ್ರೆ ಪಡುಮಲೆಯ ಚರಿತ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಅದು ಮಲ್ಲ ದೇವಸ್ಥಾನ ದುರ್ಗಾ ಪರಮೇಶ್ವರಿ. ಇದು ನನ್ನ ಸ್ಟೋರಿ ಅಲ್ಲ, ಈ ಸತ್ಯದ ಜಾಗೆಯಲ್ಲಿ ಸತ್ಯವೇ ಮಾತಾಡ್ಬೇಕು ಅಂತ ಹರಿಯಣ್ಣ ಮುಂಚೆ ಹೇಳಿದ್ದಾರೆ. ಅದರ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ. ಅದು ಮಲ್ಲ ದೇವಸ್ಥಾನ ದುರ್ಗಾ ಪರಮೇಶ್ವರಿ ಆದೇಶದಂತೆ ಕೂವತ್ತೇಡದಲ್ಲಿರುವ ಈ ದಂಪತಿಗಳಿಗೆ ಮದಕ ಎನ್ನುವ ಜಾಗದಲ್ಲಿ ಒಂದು ಮೊಟ್ಟೆ ಸಿಕ್ಕಿ ಅದನ್ನು ತಂದು ಕೂವತೋಟದಲ್ಲಿ ಸ್ವಲ್ಪ ದಿವಸ ಇಟ್ಟ ತಕ್ಷಣ ಸುವರ್ಣಕೇತೆಯಾಗಿ ಹುಟ್ಟುತ್ತಾರೆ. ಈ ಮದಕವೂ ಇರುವುದು ಪಡುಮಲೆಯಲ್ಲಿ, ಕೂವತೋಟವೂ ಇರುವುದು ಪಡುಮಲೆಯಲ್ಲಿ. ಬೆಳೆದು ಅವಳನ್ನು ಕಾಡಿಗೆ ಬಿಡ್ತಾರೆ. ಅವರ ಕಾರಣಾಂತರವಾಗಿ ಅವರ ಕುಟುಂಬದ ಪದ್ಧತಿ ಪ್ರಕಾರ ಆ ಕಾಡಲ್ಲಿ ಸಾಯನ ಬೈದನಿಗೆ ಸಿಕ್ಕಿ ಸಾಯನ ಬೈದ ಕೂಡ ದೇವಿ ಬೈದ್ಯತೆ ಆಗುವ ಮುಂಚೆ ಸ್ವರ್ಣಕೇತೆಯನ್ನು ತಂದು ಅರಮನೆಗೆ ಕರ್ಕೊಂಡು ಬರ್ತಾರೆ. ಅರಮನೆ ಕೂಡ ಇರುವುದು ಪಡುಮಲೆಯಲ್ಲಿ, ಪೆರುಮಾಳು ಬಲ್ಲಾಳ ಇರುವುದು ಪಡುಮಲೆಯಲ್ಲಿ. ಪೆರುಮಾಳು ಬಲ್ಲಾಳರ ನಿರ್ಧಾರದಂತೆ ದೇವಿ ಬೈದ್ಯತೆಯನ್ನು ಪಕ್ಕದಲ್ಲೇ ಇರುವ ಕಾಂತ ಬೈದ್ಯನಿಗೆ ಮದುವೆ ಮಾಡಿಕೊಡ್ತಾರೆ. ಕಾಂತ ಬೈದ್ಯ ಕೂಡ ಇರುವುದು ಪಡುಮಲೆಯಲ್ಲಿ, ಸಾಯನ ಬೈದ್ಯ ಕೂಡ ಇರುವುದು ಪಡುಮಲೆಯ ಗೋಳಿತಡಿ ಎಂಬಲ್ಲೇ ಇರುವುದು. ಕಾರಣಾಂತರದಿಂದ ಮೊಘಲರ ಮುಸ್ಲಿಮರ ಇನ್ವೇಷನ್ಗೆ ಅದು ಬಲಿಯಾಗಿ ಪಡುಮಲೆ ಎನ್ನುವ ಕುಂಬಳೆ ಸೀಮೆಯೇ ಪ್ರಪ್ರಥಮ ಮನೆಯಾಗಿರುವಂತಹ ನಮ್ಮ ಈ ಕೋಟಿ ಚೆನ್ನೈಯರು ಹುಟ್ಟಿದ ಜಾಗ ಅದು. ಅದರ ಹೆಸರು ನೆಲ್ಲಿಕಳ ಗುತ್ತು ಅಂತ ಈಗ ಸಹ ಇದೆ. ಭೂತಾರಾಧನೆಯಲ್ಲಿ ನಾವು ಈಗ ಹೋಗಿ ಪ್ರಸಾದ ತಗೊಳ್ಳುವಾಗ ಸಹ ಬೊಳ್ಳಿಪಾಡಿಗಿಂತಲೂ ಫಸ್ಟ್ ಕರೆಯುವುದು ಭೂತ ಕರೆಯುವುದು ನೆಲ್ಲಿಕಲ ಗುತ್ತು ಬಾರಿಗ ಅಂತ, ಆಮೇಲೆ ಬೆಳ್ಳಿಪಾಡಿ ಗುತ್ತು ಬಾರಿಗ ಅಂತ ಈಗ ಸಹ ಇದೆ. ಭೂತಾರಾಧನೆ ಆಗಬೇಕಾದ್ರೆ ನಮ್ಮ ಪಡುಮಲೆಯ ಹತ್ರ ಬಂದು ಅವರು ದೀಪದಿಟ್ಟು ಪ್ರಸಾದ ಪ್ರಾರ್ಥನೆ ಮಾಡಿ ಹೋಗಬೇಕು. ಅದು ಪಡುಮಲೆ. ಒಂದಾನೊಂದು ಕಾಲದಲ್ಲಿ 500 ವರ್ಷಗಳ ಮುಂಚೆ, ಅದಕ್ಕಿಂತ ಮುಂಚೆ 500 ವರ್ಷಗಳ ಇತಿಹಾಸ ಇದೆ ಪಡುಮಲೆ ಅಂದ್ರೆ. ಮಹಾವಿಷ್ಣು ದೇವರು ಕೂರ್ಮಾವತಾರವಾಗಿ ಅಲ್ಲಿ ಉದ್ಭವಿಸಿದ ಆ ಸ್ಟೋರಿಯು ಪಡುಮಲೆಯಲ್ಲಿ ಇದೆ. ಆಮೇಲೆ ಕಿನ್ನಿಮಾಣಿ ಭೂಮಾನಿ ಉಳ್ಳಾಗಲು ಅವರು ಕೂಡ ಪಡುಮಲೆಯಲ್ಲೇ ಬಂದು ಘಟ್ಟದಿಂದ ಬಂದು ಸುಬ್ರಹ್ಮಣ್ಯಕ್ಕೆ ಬಂದು ಸುಬ್ರಹ್ಮಣ್ಯದಿಂದ ಬಂದು ಪಡುಮಲೆಯಲ್ಲಿ ನೆಲೆಸಿದ್ದು. ಹಾಗೆ ಪಡುಮಲೆ ಅಂದ್ರೆ ಆದಿ ಪಡುಮಲೆ ಅಂತ್ಯ ಪುತ್ಯ ಅಂತ ಈಗ ಸಹ ಹೇಳ್ತಾರೆ. ಬಹಳ ಪವಿತ್ರವಾದ ಜಾಗ. ಬಹಳ ಪವಿತ್ರವಾದ ಜಾಗದಲ್ಲಿ ಈ ಕೋಟಿ ಚೆನ್ನೈಯರು ಅವರಿಗೆ ಜನ್ಮವಿತ್ತ ಈ ದೇವಿ ಬೈದ್ಯತಿ ಅಂದ್ರೆ ಸಾಮಾನ್ಯ ಮನುಷ್ಯ ಅಲ್ಲ, ಅವಳು ದೇವತಾ ಮನುಷ್ಯ. ಅವರು ಜನ್ಮ ಕೊಟ್ಟದ್ದು ಕೂಡ ಕಾರ್ಮಿಕ ಪುರುಷರಿಗೆ ಜನ್ಮ ಕೊಟ್ಟರು. ಹೀಗಾಗಿ ಪಡುಮಲೆ ಅಂದ್ರೆ ಪ್ರತಿಯೊಂದು ವಿವಾದದಲ್ಲಿ ಪ್ರತಿಯೊಂದು ಜಾಗದಲ್ಲಿ ಪಡುಮಲೆಯಲ್ಲಿ ಒಂದೊಂದು ಸ್ಟೋರಿ ಹೇಳ್ತಾ ಇದೆ. ಕಣ್ಣಲ್ಲಿ ಕಾಣಬೇಕು. ಈಗ ಕಣ್ಣಲ್ಲಿ ನೋಡಬಹುದು, ನಾವು ಕಣ್ಣಲ್ಲಿ ನೋಡಬಹುದು. ಕಣ್ಣಲ್ಲಿ ನೋಡಿದನ್ನು ನಾವು ನಮಗೆ ಅದರ ಇತಿಹಾಸವನ್ನು ನಾವು ಕೇಳ್ಕೊಳ್ಬಹುದು. ಆದ ರೀತಿ ಪಡುಮಲೆಯಲ್ಲಿ ಇದೆ. ನೀವೆಲ್ಲ ಪಡುಮಲೆಗೆ ಬಂದು ನೋಡಿ ಪಡುಮಲೆ ಅಂದ್ರೆ ಏನಂತ ತಿಳ್ಕೊಂಡು ಅದಕ್ಕೆ ನಮಗೆಲ್ಲರ ನಮ್ಮ ಈ ಕಾರ್ಯಕ್ಕೆ ನೀವು ನಮಗೆ ಸಹಕಾರ ಮಾಡಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಇಷ್ಟೆಲ್ಲ ಕುರುಗಳು ಪಡುಮಲೆಯಲ್ಲಿ ಇರುವಾಗ ಈ ಪಡುಮಲೆಯನ್ನು ಯಾಕೆ ಕತ್ತಲೆಯಲ್ಲಿ ಆಗಿದ್ರು ಅಂತ ಲಾಸ್ಟ್ ಟೈಮ್ ನಮ್ಮ ಹರಿಯಣ್ಣ ಕೇಳಿದ್ರು. ಪಡುಮಲೆ ಕಾರಣ ಇದೆ, ಅದಕ್ಕೆ ತುಂಬಾ ಕಾರಣ ಇದೆ. ಯಾವುದೋ ಕೋಟಿ ಚೆನ್ನೈಯರ ಚರಿತ್ರೆ ನಮಗೆ ಗೊತ್ತಾಗ್ತಾ ಇದೆ. ಕೋಟಿ ಚೆನ್ನೈಯರ ನಂತರದ ಚರಿತ್ರೆ, ಅದೊಂದು 300 ವರ್ಷದ ಇತಿಹಾಸ ಅಲ್ಲಿ ಕತ್ತಲೆಯಲ್ಲಿ ಇದೆ. ಅದು ಯಾಕೆ, ಏನಾಯ್ತು, ಯಾರ ಕೈಯಲ್ಲಿ ಪಡುಮಲೆ ಇತ್ತು? ಕುಂಬಳೆ ಸೀಮೆ ಪ್ರಪ್ರಥಮ ಮನೆಯಾದ ಪಡುಮಲೆ, ಈ ನೆಲ್ಲಿಕಲ ಗುತ್ತು ಯಾಕೆ ಅದು ಹಾಗಾಯ್ತು? ಯಾರ ಬೇರೆ ಜಾತಿಯವರಿಂದ ಇನ್ವೆನ್ಷನ್ ಅಲ್ಲಿ ಅದು ಹಾಗೆ ಆಯ್ತಾ? ಅಲ್ಲ, ಅದು ಈ ತುಂಡು ತುಂಡಾಗಿ ಬೇರೆ ಬೇರೆ ಮನೆತನವರಿಗೆ ಹೋಯ್ತಾ, ಬೇರೆ ಬೇರೆ ಸಮುದಾಯದವರಿಗೆ ಹೋಯ್ತಾ? ಅದು ನಮಗೆ ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ಪುನಃ
150 ವರ್ಷಗಳ ಹಿಂದೆ ಪುನಃ ಸ್ಟೋರಿ ತಗೊಂಡ್ರೆ ಅದನ್ನು ಒಳ್ಳಿಪಾಡಿ ಗುತ್ತನವರು ಪರ್ಚೇಸ್ ಮಾಡಿದ್ರು. ಒಳ್ಳೆಪಾಡಿ ಗುತ್ತವರನ್ನು ಪರ್ಚೇಸ್ ಮಾಡಿ ಈ ಪಡಮಲೆಯಲ್ಲಿ ಇರುವ ಬುದ್ಧಾರಾಧನೆಯನ್ನು ಮಾಡ್ತಾ ಇದ್ದರು, ದೇವರಿಗೆ ಜಾತ್ರೆ ಕೊಡ್ತಾ ಇದ್ರು ಹೊರತು ಈ ಕೋಟಿ ಚೆನ್ನೈರ ಚಿಂತನೆ ಅವರು ಮಾಡಿಲ್ಲ. ಹೀಗಾಗಿ ನಾನು ಒಂದು ತುಳುನಾಡಂದ್ರೆ ನನಗೆ ಬಹಳ ಪ್ರೀತಿ, ತುಳುವವರಂದ್ರೆ ನನಗೆ ಪ್ರೀತಿ, ತುಳು ಮಾತಾಡುವ ಜನ ಅಂದ್ರೆ ನನಗೆ ಪ್ರೀತಿ. ತುಳು ಮಾತಾಡುವವರೆಲ್ಲರಲ್ಲಿ ನನಗೆ ಜಾತಿ ಮತ ಭೇದ ಯಾವುದೂ ಇಲ್ಲ, ಎಲ್ಲರೂ ತುಳು ಮಾತಾಡುವವರು ಒಂದೇ ಜಾತಿಗೆ ಸೇರಿದವರು ಅಂತ ನನ್ನ ಅಭಿಪ್ರಾಯ. ಅದು ಆ ರೀತಿಯಾಗಿ ನಾನು ಎಲ್ಲಾದರೂ ಒಂದು ಮನುಷ್ಯ ಸಾಧನೆ ಮಾಡಿದ ಮೇಲೆ ಎಲ್ಲ ಮನುಷ್ಯನಿಗೆ ಏನೆಲ್ಲ ಬೇಕಾಗುತ್ತೆ, ಏನೆಲ್ಲ ಆಗುತ್ತೆ, ಅದೆಲ್ಲ ಆದಮೇಲೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾವು ಆಲೋಚನೆ ಮಾಡ್ತೀವಿ. ಹಾಗೆ ಆಲೋಚನೆ ಮಾಡುವಾಗ ನಾನು ಇದು ಆಲೋಚನೆಯಲ್ಲಿ ಬಂದದ್ದಲ್ಲ. ನನಗೆ ಪಡಮಲೆಯನ್ನು ನಾನು ಇಷ್ಟೆಲ್ಲ ಒಂದು ಫಾರ್ಮೇಶನ್ ಬೇರೆ ಬೇರೆ ಜಾತಿಯಲ್ಲಿ ಇರುವುದನ್ನೆಲ್ಲ ತೆಕ್ಕೊಂಡು ಅದನ್ನೆಲ್ಲ ಒಂದು ಮಾಡಿ ಅದು ಒಂದು 7-8 ಅಂದ್ರೆ ಮುಸ್ಲಿಮರ ಕೈಯಲ್ಲಿದ್ದು, ಬಟ್ ಅಷ್ಟೊಂದು ಅವರಿಗೆ ಸಹ ಏನು ಅವ್ರ ಪರ್ಪಸ್ಲಿ ತಗೊಂಡದಲ್ಲ. ಡಿಕ್ಲರೇಷನ್ ಅಲ್ಲಿ ನಮ್ಮವರೇ ಸೈನ್ ಹಾಕಿದ್ರು, ಅದಕ್ಕೆ ನಮ್ಮ ಹಿಂದೂಗಳೇ ಸೈನ್ ಹಾಕಿ ಮುಸ್ಲಿಮರಿಗೆ ಕೊಟ್ಟಿದ್ರು. ಬಟ್ ನಮ್ಮ ಚಿಂತನೆ ಏನಂತ ಹೇಳಿದ್ರೆ, ನಿಜವಾಗಿ ಹೇಳ್ಬೇಕಂದ್ರೆ ಸಂಜೀವ್ ಪಟೇಲ್ ಅಂತ ಇದ್ದಾರೆ ಬೆಳ್ಳಿಪಾಡಿ ಅವರು, ಅವರ ಮನೆ ಹತ್ತಿರ ನಮ್ಮ ಜಾಗ ಇತ್ತು, ನಮ್ಮ ತಂದೆಗೆ ಸಂಬಂಧಪಟ್ಟದ್ದು. ಅದನ್ನು ಅವರು ಯಾವಾಗಲೂ ಕೇಳ್ತಾ ಇದ್ರು. ನಾನು ಜಾಗ ಮಾರುವುದಿಲ್ಲ ಅಂತ ಹೇಳ್ತಾ ಇದ್ದೆ. ಅವರೊಂದು ದಿವಸ ನನ್ನನ್ನು ಕರೆದು, ವಿನೋದ, ಈ ಜಾಗ ನನಗೆ ಬೇಕು, ನೀನು ನಾಳೆ ಇಲ್ಲಿ ಬಂದರೆ ನಿನಗೆ ಸರಿ ಆಗಲ್ಲ, ಸೊ ನಿನಗೆ ನಾನು ಆ ಜಾಗ ಕೊಡ್ತೇನೆ. ಅದೆಲ್ಲ ಮುಸ್ಲಿಮರಿದ್ದೆ, ನಾನೇನು ಮಾಡೋದು, ನನಗೆ ಅದನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಪಟ್ಲೇರೆ, ನನಗೆ ನಂದೇ ಜಾಗ ಇರಲಿ. ಇಲ್ಲ, ನೀನು ಅದು ನೋಡಿ, ಅದು ನನ್ನ ಮನಸ್ಸನ್ನು ತಿರುಗಿಸುವುದು. ಅದಕ್ಕೆ ನಾನು ಇಲ್ಲ, ಅದು ಜಾಸ್ತಿ ಇದೆ, ಅಲ್ಲಿ ಜಾಸ್ತಿ ಇದೆ. ಹೌದು, ಜಾಸ್ತಿ ಇದ್ರು ಅದಕ್ಕೆ ಕ್ಲಾರಿಟಿ ಇಲ್ಲ, ಜಾಗಕ್ಕೆ ಡಾಕ್ಯುಮೆಂಟ್ ಇಲ್ಲ, ಬೇರೆಯವರಿದ್ದಾರೆ, ಅವರಾಗಿ ಬಿಟ್ಕೊಳ್ತಾರ. ನೀವು ಹೇಳಿದ್ರೆ ಅಲ್ಲ, ಅದು ನೀನು ಬಿಡಿಸ್ಕೋ, ಇದನ್ನು ಮಾಡು ಆ ಥರ. ಮತ್ತೆ ನಾನು ಜಾಗ ನೋಡಿದೆ, ನೋಡಿ ಎಲ್ಲಿ ಹೋದ್ರು ಸಹ ಒಂದೊಂದು ಪೀಸಿಗೆ ಹೋದ್ರೆ ಒಬ್ಬೊಬ್ಬ ಬರ್ತಾ ಇದ್ದ, ಎಂದ ಇದು, ಅದು ಇದು, ನೀ ಯಾರು, ಆ ಥರ ಡೈಲಾಗ್ ಎಲ್ಲ ಇತ್ತು. ಬಟ್ ಒಂದು ಧೈರ್ಯ ಮಾಡಿ ಈ ಜಾಗವನ್ನು ನಾನು ಪರ್ಚೇಸ್ ಮಾಡೋಬೋದಾ ಬೇಡವಾ ಅಂತ ನಮ್ಮ ಕಸಿನ್ ರತನ್ ನಾಯ್ಕರು ಇದ್ದರು. ಅವ್ರ ಹತ್ರ ಕೇಳಿದ್ರೆ, ಹೆಂಚಿನ ದಾಯ್ತೆಗಾಗಲ್ಲ, ನನಗೆ ಮನಸ್ಸಿನ ಬಿದ್ದ ನನಗೆ, ಅವರು ಡೈರೆಕ್ಷನ್ ಕೊಟ್ಟರು. ಹಾಗೆ ಒಂದು ಚಿಂತನೆ ಮಾಡಿ 1-2 ದಿವಸದಲ್ಲಿ ಒಂದು ಜ್ಯೋತಿಷ್ಯರ ಹತ್ರ ಹೋಗಿ ಕೇಳಿದೆ. ಅವರು ಜ್ಯೋತಿಷ್ಯರು ಅವರ ಬಲ್ಲೆ ದಾದಾ ಜಾಗ ಇದ್ದು ಸ್ವಾಮಿ ನಮ್ಮ ದೆದ್ದನಲ್ಲಿ ಅಬೀಗ ಮಾಡಿದ ಅರಂಜಿ ಅವಳೊಂದು ಎಲ್ಲಿಯ ಪ್ರಶ್ನೆ ತಲೆಗೆ ಕವಡೆ ತಿರ್ಗಿ ಇದು ಒಂದು ಜಾಗ ಎತ್ತಿ ಒಬ್ಬರ ದೇವಸ್ಥಾನ ಧ್ವಜನದು ಒಂದು ಅಲ್ಪದ ಅಂತ ಹೇಳಿ, ಅದೇ ನಿಲ್ಲದು ಬರೀ ಅರೆ ಇಂದೆಟ್ಟು ಪೂರ ಭಯಂಕರ ಧ್ವಜ ಒಂದು ಈ ಎಂಜಿನ ಅವರಲ್ಲಿ ಜಾಗ ಐದು ಬಗ್ಗೆ ಅದಕ್ಕೆ ಪನ್ನಡಲ್ಲಿ ಏಮಂಡೆ ಪಟಮಲ್ಲ ನಮ್ಮ ಕೋಟಿದ್ದನು ನೀನು ದೆದ್ದಲ್ಲೇ ಬೊಕ್ಕದ್ದಕ್ಕ ದೆದ್ದರಡ ಬಗ್ಗೆ ನೀವು ಪಲ್ಲೆ ಬಂಡೆ ಒಂದು ಹೀರೆ ದೆದ್ದರಡು ನೋಡಿ ಐದು ಬೊಕ್ಕ ಶುರು ಮಾಡಿ ಗೇಮ್ ಅಂಚನೆ ಒಂದು 2 ವರ್ಷ ಸುಮಾರು ಕೇಸ್ ಒಂದು ಪೂರ ಆಡಿ ಲಾಸ್ಟಿಗೆ ವಿ ಆರ್ ಸಕ್ಸಸ್ಫುಲ್. ಬಿಕಾಸ್ ನಮಗೆ ಒಂದು ಇದಾಗುತ್ತೆ, ನಮಗೆ ಡೆಡಿಕೇಶನ್ ಇರ್ತದೆ, ನಮ್ಮ ಮೈಂಡ್ ಇಡ್ಬೋದು ನಗಲತ್ತೆ. ಸುಮಾರು ಪ್ರಾಬ್ಲಮ್ ಸುಮಾರು ಬರ್ತದೆ ಇದ್ದರೌಂಡ್ ಆಯ್ತಾ ಕೇಸು ರೌಡಿ ಲಿಸ್ಟ್ ಇದೆಯಲ್ಲ ನಮ್ಮ ಆಡಲ್ಲ ನಮ್ಮ ಬೋಡಿಬಿನಾಗ್ಲತ್ತಿದ್ದೆ ಈ ಸಮಾಜವನ್ನು ಅವು ಬೋಡಿಬೇನೆ ಇಚ್ಚಿ ದಯಮಾಡ ನಮಗೆ ಆದೇಶ ಮೆತ್ತಿದ್ದು ಬೈದಿದೆ, ಕೋಟಿ ಚೆನ್ನೈ ಆದೇಶ ಬೈದಿದೆ, ಇ ಎ ಮನ್ಕೊಡು ಆ ಇ ಎ ಮನ್ಕೊಡು ಐಕೆ ಆಡಲ್ಲ ಇಂಗ್ಲೀಷ್ ಜಾಗ ಏನಿದ್ದು ಬುಕ್ಕ ನಮ್ಮ ಸಮುದಾಯದ ಕೆಲವೆಲ್ಲ ಲೀಡರ್ ನಗರ ಪಾತ್ರದ ದೋಸ್ತಿ ಇದ್ದೇವೆ. ನಮ್ಮಂದಿನ ಬಡಮಲೆಯಲ್ಲಿ ಕೋಟಿ ಚೆನ್ನೈ ಬುಕ್ಕ ಐಟಿ ಇರ್ತಾನ ಪೂರ ದೇವರನಲ್ಲಿ ಪೂರ ಅಡ್ಡ ಪಿರಿಚಾಮಣ್ಣಿ ಉಂಡು, ಉಲ್ಲಾಕಲು ಉಳ್ಳೇರಿ ఒక ಅರಮನೆ ಆವಡು, ఒక ದೇವಿ ಮಂದಿರ ಉಂಡು. എന്നിട്ട് ಆ 1 ಎಕರೆ ಜಾಗ ಇದೆ, ಈತು ಪೂರ ಸನ್ನಿಧಿ ಉಂಡು. ನಾನು ಮಾಮೂಲು ಜಾಗ ನಿಖಿಲ್ ಬತ್ತಲ್ಲ ಆಯ್ತು ಹಿಸ್ಟ್ರಿ ನಿಖಿಲ್ ಮಧ್ಯಾಹ್ನ ಉಂಟ ಓಡೋ 6 ಗಂಟೆ ಜಾಗವು ಎದುರುಡು ದೇವಿ ಬೈಜದಿ ಬೋದು ಸೈತನ ಜಾಗೆ ಕುವೆಲ್ದ ಅಂದು ಬರಿಟ್ಟು ನಾಗಬ್ರಹ್ಮ್ಯದ ಇತ್ತ ಇಂಕಲು ನಾಗಬ್ರಹ್ಮ್ಯದ ಕಲ್ಲು ನೀಟು ಮಾಡಿದ ಏದು ದಿನ ದಾದ ಆಜಿ ತಿಂಗಳಾಡು ಚರಿತ್ರೆ ಅಂಚೆ ಉಂಟು. ಅವ್ರು ಪಾಠಕನೇ ಭಟ್ರು ಬಂಡೇರು ಕಂತಿರ್ತಾರೆ ಬಂಡೇರು ದಾದ ಬಂಡ ಒಂದು ಸಾಧಾರಣದ ಕಲ್ಲು ಹತ್ತು ನಮಗೆ 48 ದಿನ ಯಾರಂದು ಕರೆಕ್ಟ್ ಕೊರೋನಾ ಬರ್ತದೆ, ಕಲ್ಲು ನೀರಿಸಲ್ಲ ಪಾಠಾಗ್ತದೆ. ಎಂಗಿನ ಪ್ರೋಗ್ರಾಮ್ ಪೋಸ್ಟ್ಪೋನ್ ಆಗಿ ಇನ್ನಿಗೆ ಆಲ್ಮೋಸ್ಟ್ 1 ವರ್ಷ ಒಂದು ಬರ್ತದೆ. ಎಂಗಿನ ಬೇರೆ ಕಲ್ಲನ್ನು ಮಿತ್ತುಕೊರೋಡು ನೀರಿದ್ದು ತಿತ್ತುಕೊರೋಡು ಇಂಚನೆ ಅವು ಚರಿತ್ರೆ ನಮ್ಮ ಕೈಟ್ ಮನ್ಪವಳು ಅಂಜದ ಪುನಗ ಈ ಪಡಮಲದ ಇದ್ದ ಕರೆಕ್ಟ್
ಕರೆಕ್ಟ್ ರೂಟು ಉಣ್ಣುದು ಹರಿಶನ್ನೆಲ್ಲೇರು ಹರಿಕೃಷ್ಣನೆಲ್ಲೇರು ರುಕ್ಮಾಯನೆಲ್ಲೇರು ಪಕ್ಕ ಪೂರ ನಮ್ಮ ಬುಧರ ಮನೆಯ ಸುಮಾರು ಬುಧರ ಹಾಕೊಂಡು ಬಾಂಬೆ ಮಧುಸೂದನ್ ಎಲ್ಲ ದೋಸ್ತಿ ಆದ್ರೆ ಹಿಂದಿ ಪಿಕ್ಚರ್ ಪ್ರೊಡ್ಯೂಸರ್ ಸಹ ರುಕ್ಮಿಣಿ ಸಾಲಿ ಅನ್ಕೊಂಡದ್ದು ಫಸ್ಟ್ ಕ್ರಿಮಿನಲ್ ಲಾಯರ್ ನಮ್ಮ ನಂಬರ್ 1 ಕ್ರಿಮಿನಲ್ ಲಾಯರ್ ಬಾಂಬೆ ಅವ್ರ ಬ್ರದರ್ ಅವ್ರ ರೈಟರ್ ಗೋಪಾಲಕೃಷ್ಣ ಅವ್ರ ಇಂಕ ಅಪಗಮಗ ಫೋನ್ ಬಂದೊಂದು ಪೇರು ಸುರುಗ್ಯಾನ್ ನೆನದು ದಾಯಕ್ಕೆ ಫೋನ್ ಮಾತಾಡೋದಿಲ್ಲ ಪಡಮಲಿಗೆ ಬಂದದವರ ಬರೇರಾ ಎಲ್ಲ 14 ಸರ್ತಿ ಬೇಜ ಬಂದಿದೆ ಹೆಂಗೆ ಶಾಕಾಣ್ ಅದು 10 ಬಂದಿದ್ದಾರೆ ಕೋಪನೆಲ್ಲ ಬಂದಿದ್ದಾರೆ ಅಂಚಾದು ಇനി ಈ ನಮ್ಮ ಪಡಮಲೆ ಪಂಪಲ ಫ್ಲೈಟ್ ಫಸ್ಟ್ ನಮ್ಮ ಮನೆಗೆ ಬರ್ತಾರ ಶರಣೇರು ಬೆಳ್ತಂಗಡಿ ತಾಲೂಕಿನ RTO ಆಲ್ ಬರ್ತದೆ ರತನ್ ಕುಮಾರ್ ಬರ್ತಾರೆ ಒಂಜಿ ಪ್ರೇಕಾಡಿ ಹೆಂಗೆ ಆಶ್ವಾಸನೆ ಕೊರನಾಗಲಿ ಒಂಜಿ ಸಮುದಾಯದಾಗಲಿ ಏನಾದ್ರು ಮಲ್ಲ ಜರಗಲಿ ಕೈ ಬಿಡಿ ಏನು ಕದ್ದಂಡೆ ಮಂಡ್ಯ ಒಂದು ಲೇಟರ್ ಮಲ್ಲಿಜಿ ನಮ್ಮ ಕರೆಕ್ಟ್ ಚೂಸ್ ಮನ್ಪಡುವುದು ಒಂದು ಎಲ್ಲ ವಿಷಯ ಆಗ್ತದೆ ಒಂದು ಮಲ್ಲ ವಿಷಯ ರತನ್ ನಮ್ಮ ಎಲ್ಲ ಗುಡ್ಡಿ ಕಟ್ಟಿದ ಒಂದು ಮಂತಲ್ಲ ಒಂದು ಅಂಚಾಪನ ಜಾಗನೇ ಆಗ್ತದೆ ಇದು ನಮ್ಮ ವೇಟ್ ಮಾಡ್ಬೇಕ ಆಯ್ತಿನ ನಮ್ಮ ದುಡ್ಡು ಬಾಳ್ತಾನಲ್ಲ ಮನ್ಪುಗ ನಮ್ಮ ದುಡ್ಡು ಬಾಳ್ದ ಬಗ್ಗೆ ಎಲ್ಲ ನಮ್ಮನೆ ಪೂಜೆ ಮಂತದ್ದು ನೋಡೋ ಅಂಚತ್ತು ಪೂರ ಸಮುದಾಯದಾಗ ಬರಡು ಪಡೆದು ನಮ್ಮ ಆಸೆ ಇದು ನಮ್ಮ ಒರೇ ಸಮುದಾಯದ ಆಪನ ಬೇರೆ ಆಗ್ತಿದ್ದು ನೆಟ್ಟು ಮೇನ್ ಪಾರ್ಟ್ ಬಿಲ್ಲವ ಸಮಾಜದಾಗ ಉಪ್ಪಡಂದೇ ಪಡೆದ ಮನಸ್ಸು ಆಸೆ ದಯಮಾಡಿ ಕೋಟಿ ಜನ ಬಿಲ್ಲವ ಸಮಾಜಕ್ಕೆ ಬಾಳಿ ಪುಟ್ಟರಕಲು ಅಂಚದ ಪುನಕ ಈ ಕೆಲಸ ಅವಳಲ್ಲ ಐಕ್ಯ ಬಾಳ ಜನ ಪಾತ್ರ ಒಂಜಿ ಪಾತ್ರ ಅವಳು ಊರದ ದಾದನ ಕಸಿ ಮೀಸಿಟ್ಟು ಊರದ ಒಂದು 2-3 ಜನತ ಬುಧರ್ ಮನೆ ರಾಮಜಿನಿ ಪೂರಕರೆಲ್ಲ ಉದ್ದೇಶ ಅಗಲಕರೆಲ್ಲ ಹಿತಾಸಕ್ತಿ ಡುಪ್ಪು ನಮ್ಮ ಬುಧರ್ ಬಂದು ಜಯರಲ್ಲ ಅಣಲ್ಲ ಅಂಚೆ ಪುನಗ ಕರೆಕ್ಟ್ ಟೈಮ್ ಶರಣರು ಬರ್ತೀರಿ ಬಂದರೆ ಈಗ ಮೀಟಿಂಗ್ ಇಲ್ಲ ನಾನು ಅದು ಬಂದಾಗ ನಾನು 10-15 ಜನ ಬರ್ತಿರ್ತೀರಿ ಈಗ ನಾನು ಒಂದು ಪಾಸಿಟಿವ್ ಥಿಂಕಿಂಗ್ ಬರ್ತೀನಿ ಶರಣರು ಬಾರಿ ಪಾತಿರ್ತಾರೆ ತುಕ ಹಾಲು ಎದ್ದೆ ಪಕ್ಕ ನೆಕ್ಸ್ಟ್ ಮೀಟಿಂಗ್ ಅಂಚನೆ ರುಕ್ಮಾಯನ ಬರ್ತೀರಿ ಪಕ್ಕ ಆ ಪಕ್ಕ ಯಾವ ನಮ್ಮ ಒಂದು ಗ್ರಾಸ್ತಲಿಗೆ ಬೋಡದ್ದ ಏಮಣ್ಣ ಶರಣರ ನಮ್ಮಂದೇನು ಒಂದು ಅಷ್ಟಮಂಗಲ ಪ್ರಶ್ನೆ ಇದೆ ಕೇಂದ್ರ ಈ ಜಾಗದ ವಿಚಾರಪುರ ನಮ್ಮ ಕರೆಕ್ಟ್ ದೇವರಿಗೆ ಹೆಂಚೆ ಬೋಡ ಅಂಚ ಮನ್ಬೋಡಲ್ಲ ನೀನು ಅಷ್ಟಮಂಗಲ ಪ್ರಶ್ನೆ ಕೇಳಿದ ಮನ್ಬೋಡು ಈಗಿನ ಪಕ್ಕದ ಬಾಯ್ಬಾದ ಆಫೀಸ್ ಮಾಡೋದು ಅಷ್ಟಮಂಗಲ ಪ್ರಶ್ನೆ ಯಾರೇ ದೀಪ ನಿಖಿಲ್ ಬಲೆ ಅಟ್ಟಿ ನಿಖಿಲಿಗೆ ಡೌಟ್ ಇತ್ತಿಲ್ಲ ನಿಖಿಲೆಲ್ಲ ಜಯಿಸಿದ್ರು ಅದೊಂದು ಬಲೆ ಪೂರ್ತಿ ಸೇದ್ ಅಪ್ಪಗ ಪೂರಕ್ಕೆಲ್ಲ ಸೇರಿದಂಗೆ ಅಷ್ಟಮಂಗಲದ ಹರಿಶನೆಲ್ಲ ಬತ್ತಿದ್ದರು ರುಕ್ಮಾಯನೆಲ್ಲ ಬತ್ತಿದ್ದರು ಶ್ರೀಧರ ಪಟ್ಲ ಯೋಗೀಶ್ವರ ಪೂರ ವಿಜಯಕುಮಾರ್ ಪೂರಗೆಲ್ಲ ಬೈದರು ಪೂರ ಬಿಲ್ಲವ ಸಮಾಜದಾಗ ಬಂಡ ಸಮಾಜದಾಗ ಪೂರ ಬೈದರು ಆಯ್ತ ಪ್ರಕಾರ ಹೆಂಗಿಲು ಇಂದೇನು ನಡೆದನ್ನೆಲ್ಲ ಆದೇಶ ಹಂಚಿನ ಬಣ್ಣ ನಾಗಬ್ರಹ್ಮೇರ ಕ್ಷೇತ್ರ ಫಸ್ಟ್ ಅವಳು ದೇವೇದಿರ ಸಮಾಧಿ ಫಸ್ಟ್ ಅವಳು ಬೊಕ್ಕ ಅಂಚಿನ ನಾಗಬ್ರಹ್ಮೇರಲ್ಲ ಬೊಕ್ಕ ನಾಗಕನ್ಯೆ ರಕ್ತೇಶ್ವರಿನ ಪೂರ ಫಸ್ಟ್ ಆಯ್ಲ ಅಂಚ ಹೆಂಗಿನ ಈ ಪ್ರಾಜೆಕ್ಟ್ ಒಂದು ಕೇವಲ 20% ಆಯ್ಲ ಅಂಜಿ ಏಪ್ರಿಲ್ 23-24 ಆಪ್ನವು ಅದಕ್ಕೆ ಪೂರಗಳ ನಿಖಿಲ ಸಾಕಾರಗೊಂಡು ನಮ್ಮ ಪಿರಾಯಿ 80% ಪ್ರಾಜೆಕ್ಟ್ ಪಡಮಲೆಯಲ್ಲಿ ಕಟ್ಟು ನಾವು ಅವು ಮೇನ್ ಪ್ರಾಜೆಕ್ಟ್ ಐಟಿ ಅರಮನೆ ಅವಳು ಕಾರ್ಮಿಕ ಪುರುಷರಿಗೆ ಗರಡಿ ಅವಳು ದೇವಿ ಬೈದ್ಯದಿನ ಗುಡಿ ಅವಳು ಅಂಚನೆ 14 ದಿಕ್ಕಿಗೆ ಬಂಡಾರ ಬೋಪನ ಪಿಲಿಬುದ್ಧದ ಸ್ಥಾನ ಅವಳು ಉಳ್ಳಾಗನ ಮೂಲ ಸ್ಥಾನ ಅವಳು ಆ ಕ್ಷೇತ್ರ ಅಂಚ ಉಂಡು ಐದು ನಮ್ಮ ಆ ನೆಲ್ಲಿಕರ ಗುರ್ತು ಪಡೆದು ಐದು ಅಂಚನೆ ಮನ್ಪಡೊಂದು ಪಡೆದ ಪ್ರಾಜೆಕ್ಟ್ ಪಡೆದ ಈ ಪ್ರಾಜೆಕ್ಟಿಗೆ ಪೂರಾ ಪಾರ್ಟಿದಾಗ ಪೂರಾ ಭಕ್ತರು ಪೂರಾ ಸಪೋರ್ಟ್ ಕೊಟ್ಟು ಟೈಮ್ ಇಜ್ಜಿ ಬರ್ತಾಂಡು ಎತ್ತಲ ಪಾತ್ರದಲ್ಲಿ ನಮ್ಮ ಫೀಲಿಂಗ್ ಎತ್ತಲ ಪಾತ್ರ ಅವಳ ನಡತನ ಉಂಟು ನಲೊಂದು ಸತಿ ಮಲ್ಲ ಸಭೆಯಲ್ಲಿ ಪಾತ್ರಿಕಾ ಪಡೆದು ನಿಖಿಲ ಕೇಳೋದು ಈ ಕೋಟಿ ಜನರನ್ನ ಈ ಕಾರ್ಯಕ್ರಮಕ್ಕೆ ನಿಖಿಲ ನಿಜವಾದ ಭಕ್ತರಾಗಲು ಹೋರಾಡಲ ಪಡಮಲೆಗೆ ಬದಲು ಕೋಟಿ ಚೆನ್ನಯ್ಯನ ಅಕಲ ಜನ್ಮಸ್ಥಾನ ಒಂಜಿ ಆಶೀರ್ವಾದ ಅಕಲಿನ ಒಂಜಿ ಶಕ್ತಿದ ಪವಾಡನ್ನು ನಿಖಿಲು ಅನುಭವ ಮಂತೊಂದು ಬೋಡು ಇನ್ನಿದ್ದ ಹರಿಕೃಷ್ಣನೇ ಪಂಡಿನ ಭಾಷಣ ನಿಖಿಲು ಮೀನು ಪಡಮಲೆ ಕುಲ್ಲು ಬಿಕ್ಕೇಳಲ್ಲ ನಿಖಿಲಿಗೆ ರೋಮಾಂಚಕ ಪಟ್ಟು ಪಡೆದು ಪಡೊಂದು ಎಲ್ಲ ಈ 2 ಪಾತ್ರಗಳು ಇಂಥ ಒಂದಲ್ಲ ಅಂಚನೆ ಈ ಕೋಟಿ ಚೆನ್ನಯ್ಯನ ಕೆಲಸ ಒಂದು ಸತ್ಯದ ಕೆಲಸ ಸತ್ಯಗಳು ಅನ್ಯಾಯ ಬರಲಿ ಸತ್ಯ ಫಲ ಸೈಪುಜಿ ಇನಿಯಂತೆ ಸ್ಲೋ ಆವು ಎಲ್ಲ ಸತ್ಯ ಪಿರಲಾಕೊಂಡು ಪಿರ ಪಡಮಲೆ ಬೆಳಗಣೊಂದು ಪಡೆದು 2 ಪಾತ್ರ ಪಡೆದು ನಾನು ಇದ್ದೇನೆ ಥ್ಯಾಂಕ್ ಯು. ಒಂದು ನಿಮಿಷ ಇನ್ನು ಎಂಕಲ್ನ ಸಮಾಜದ ಮಲ್ಲ ವ್ಯಕ್ತಿಯವರಿಗೆ